ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಿಶುಸೀದ ಗಣಪತೆ ಗಣೇಶುತ್ಪಾಮಾಹುರ್ವಿಪ್ರತಮಂ ಕವೀನಾಂ ನರತೆ ತ್ವತ್ಕ್ರಿಯತೆ ಕಿಂಚನಾರೆ ಮಹಾಮರ್ಕಂ ಮಾಘವಂಚಿತ್ರಮರ್ಚ. ಓಂ ತತ್ರ ತತ್ರ ಸ್ಥಿತೋ ವಿಷ್ಣುಃ. ಟೇಬಲ್ ಇಡು ತತ್ರ ತತ್ರ ಸ್ಥಿತೋ ವಿಷ್ಣುಃ ತತ್ತಚ್ಛಕ್ತಿಃ ಪ್ರಬೋಧಯನ್ ಏಕ ಏವ ಮಹಾಶಕ್ತಿಃ ಕುರುತೆ ಸರ್ವಮಂಜಸ. ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವೋ ಜೀವ ಏವ ಚ ಯದನುಗ್ರಹತಃ ಸಂತಿ ನ ಸಂತಿ ಯದುಪೇಕ್ಷಯಾ. ಮಯಿ ಸ್ಥಿತೋ ಮದಂಗೇಶು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾ ಸ್ಯುಃ ಮನೋವಾಕ್ಕಾಯವೃತ್ತಯಃ ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂ ಚ ಹರಿಂ ಸ್ಮರೇತ್. ಆರಾಧ್ಯಸೆ ಪ್ರಾಣಭೃತಾಂ ಪ್ರಣೇತ್ರ ಪ್ರಾಣಾಧಿನಾಥೇನ ಸಮೀರಣೇನ ನಾರಾಯಣ ಜ್ಞಾನ ಸುಖೈಕಪೂರ್ಣ ಸ್ವಾಮಿನ್ಮಯಿ ಶ್ರೀರಮಣ ಪ್ರಸೀದ. ಬಿಂಬೋಸಿ ಪ್ರತಿಬಿಂಬೋಸ್ಮಿ ತವ ಯದ್ಯಪಿ ಚಾಂತರಂ ಸ್ವಾಮಿನ್ ನಿರ್ದೋಷ ಮದ್ದೋಷಾನ್ ವಿರೇಚಯ ನಮೋಸ್ತುತೆ. ಭಗವಂತನ ಸೇವೆ ಪರಿಪೂರ್ಣವಾಗಬೇಕಾದರೆ ಪರಮಾತ್ಮನ ಕರ್ತೃತ್ವದ ಅನುಸಂಧಾನವನ್ನು, ಭಗವಂತನ ಸ್ವಾತಂತ್ರ್ಯದ ಚಿಂತನವನ್ನು ವಿಶೇಷವಾಗಿ ಪ್ರತಿಕ್ಷಣಕ್ಕೂ ಮಾಡುವ ಸಾಧನೆ ಮಹಾಫಲಪ್ರದವಾಗ್ತದೆ. ಆದ್ದರಿಂದ ಹೋಮವನ್ನು ಮಾಡುವ ಸಕಲ ವಿದ್ವಾಂಸರು, ಬ್ರಾಹ್ಮಣರು ಹಾಗೂ ಹೋಮವನ್ನು ಮಾಡಿಸುವಂತಹ ಎಲ್ಲ ಈಗ ನಿರೀಕ್ಷಿಸುತ್ತಿರುವ ಎಲ್ಲ ಯಜಮಾನರು, ಸಕಲ ಸದ್ಭಕ್ತರು, ಭಗವಂತ ಸ್ವತಂತ್ರ, ಲಕ್ಷ್ಮೀ ಬ್ರಹ್ಮ ವಾಯುವಾದಿ ದೇವತೆಗಳು ಸರ್ವಥಾ ಅತ್ಯಂತ ಅಸಮರ್ಥರು. ಪರಮಾತ್ಮನ ಅನುಗ್ರಹ, ಪರಮಾತ್ಮನ ಇಚ್ಛೆಯಿಲ್ಲದೆ ಅಂದ ಮೇಲೆ ನಮ್ಮಂಥ ಸಾಮಾನ್ಯರು ತೀರ ಸುತರಾಂ ಅಸಮರ್ಥರು ನಾವು ಎನ್ನುವ ಮಾತನ್ನು ವಿಶೇಷವಾಗಿ ಸ್ಮರಣೆ ಮಾಡಬೇಕು. ಪರಮಾತ್ಮನೇ ಎಲ್ಲ ಕರ್ತೃವಿನಲ್ಲಿ, ಕರ್ಮದಲ್ಲಿ, ಕರಣದಲ್ಲಿ, ಸಂಪ್ರದಾನದಲ್ಲಿ, ಅಧಿಕರಣದಲ್ಲಿ ಎಲ್ಲ ಕಡೆಗೆ ನಿಂತು ಆ ಪರಮಾತ್ಮನೇ ಎಲ್ಲ ವಿಧವಾದ ಕಾರ್ಯವನ್ನು ಮಾಡಿಸ್ತಾನೆ ಎನ್ನುವ ಚಿಂತನವನ್ನು ವಿಶೇಷವಾಗಿ ನಮ್ಮ ಮನಮುಟ್ಟಿ ಆ ಚಿಂತನವನ್ನು ನಾವು ಮಾಡಿ ಭಗವಂತನಿಗೆ ಪರಿಪೂರ್ಣ ಶರಣಾಗತರಾಗಿ, ನಮಗೆ ಅಸ್ತಿತ್ವವೂ ಇಲ್ಲ, ನೀನು ಕೊಟ್ಟದ್ದು, ನೀನು ಅನಾದಿ ಕಾಲದಿಂದ ನಿಯಮಿಸುತ್ತಿದ್ದಂತಹ ಅಸ್ತಿತ್ವ, ನೀನೇ ಇಟ್ಟ ಜ್ಞಾನ, ಇಚ್ಛಾ, ಪ್ರಯತ್ನಗಳು, ಅದು ಬಿಟ್ಟರೆ ನನ್ನಲ್ಲಿ ಯಾವ ವಿಧವಾದ ಕರ್ತೃತ್ವವಿಲ್ಲ ಅನ್ನುವುದಾಗಿ ಅವಶ್ಯವಾಗಿ ಸ್ಮರಣೆಯನ್ನು ಮಾಡಬೇಕು.
ಬರ್ತದಲ್ಲ ಇನ್ನು ಮುಂದೆ ತುಂಬ ಹಿಂಗೆ ಇವತ್ತು ತುರ್ತು ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಅಂತ ನಾವು ಭಾವಿಸಿ ಮಹಾಮಾರಿಯ ಕ್ರೂರ ಕರಾಳವಾದ ಪಂಜಿನಲ್ಲಿ ಸಿಕ್ಕು ಒದ್ದಾಡ್ತಾ ಇದ್ದೇವೆ ಅಂತ ನಾವು ತಿಳಿದಿದ್ದೇವೆ. ಒಂದರ್ಥದಲ್ಲಿ ನಿಜ. ಆದರೆ ಸಂಸಾರವೇ ನಮಗೆ ಮಹಾಮಾರಿ. ಆ ಮಹಾಮಾರಿಯಿಂದಲೂ ನಮಗೆ ಬಿಡುಗಡೆಯಾಗಬೇಕು. ಅದಕ್ಕಾಗಿ ಲಕ್ಷ್ಮೀ ನರಸಿಂಹನ, ಭಗವಂತನ ಕರುಣಾನಿಧಿಯ ಪ್ರಾರ್ಥನೆಯನ್ನು ಮಾಡಿ ನೀರುಜೋ ಭವತಿ ಅಂತ ಶಾಸ್ತ್ರ ಹೇಳುತ್ತದೆ. ಘೋರ ಆಮಯಹರ ಅಂತ ಭಗವಂತನನ್ನು ಕೊಂಡಾಡ್ತಾರೆ. ಈ ಮಹಾಮಾರಿ ರೋಗ ನಮಗೆ, ನಮ್ಮವರಿಗೆ, ನಮ್ಮ ಪರಿಚಿತರಿಗೆ ಹಾಗೂ ಯಾವ ಸಜ್ಜನರಿಗೂ ಆಗದೆ ಅದರ ಪೀಡೆಯಿಂದ ಎಲ್ಲರೂ ಮುಕ್ತರಾಗಬೇಕು ಅಂತನ್ನುವಂತೆ ತಾವೆಲ್ಲ ನಿಮ್ಮ ಮನಸ್ಸಿನಲ್ಲಿ ವಿಶೇಷವಾಗಿ ನರಸಿಂಹದೇವರನ್ನು ಸ್ಮರಣೆ ಮಾಡಿ ಪ್ರಾರ್ಥನೆಯನ್ನು ಮಾಡಿ. ನಿಮಗೂ ನಿಮ್ಮ ತಂದೆ ತಾಯಿ, ಅಜ್ಜ ಅಜ್ಜಿ, ಅವರ ಬಳಗ, ತಂದೆ ಬಳಗ, ತಾಯಿ ಬಳಗ, ನೀವು ನಿಮ್ಮ ಬಳಗ, ನಿಮ್ಮ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಹೆಂಡತಿಯ ಬಳಗದವರು, ಅತ್ತೆ ಮಾವ, ಹೀಗೆ ಸಮಗ್ರ ಕುಟುಂಬ, ವಿಶೇಷವಾಗಿ ಮಕ್ಕಳು ಮತ್ತು ಮುಂದಿನ ಚಿಕ್ಕ ಚಿಕ್ಕ ಶಿಶುಗಳು, ಅವರೆಲ್ಲರಿಗೂ ಕೂಡ ರೋಗದಿಂದ ಮುಕ್ತಿ ಸಿಗಲಿ. ಸರ್ವಥಾ ರೋಗದ ಆಕ್ರಮಣವಾಗುವುದು ಬೇಡ. ರೋಗ ಏನು ಮಾಡುವುದು ಸಾಧ್ಯವಿಲ್ಲ. ಭಗವಂತ ಆ ರೋಗದಲ್ಲಿ ನಿಂತು ನಮ್ಮ ಕರ್ಮಾನುಸಾರವಾಗಿ ಆ ರೋಗದ ಪ್ರೇರಣೆಯನ್ನು ಮಾಡಿದರೆ ರೋಗ ನಮ್ಮನ್ನು ಬಾಧಿಸಲು ಸಾಧ್ಯ. ರೋಗ ಸ್ವತಂತ್ರವೇ. ಕರುಣಾಮಯನಾದ ಪರಮಾತ್ಮನಿಗೆ ನಾವು ಮಾಡಿದ ಪಾಪವನ್ನು ನೋಡಿ ನಮಗೆ ಪೀಡಿಸುವುದನ್ನು ಬಿಡಿಸಿ ಉದ್ಧಾರ ಮಾಡುವುದಕ್ಕೆ ಇನ್ನಷ್ಟು ವಿಶೇಷವಾದ ಪುಣ್ಯವನ್ನು ಸಂಪಾದಿಸುವ, ಅನನ್ಯವಾಗಿ ಶರಣಾಗತರಾಗುವ, ವಿಶಿಷ್ಟ ಭಕ್ತಿಯನ್ನು ಮಾಡುವ, ಸಾಧನೆಯನ್ನು ಮಾಡಿ ಅವನನ್ನು ಮೆಚ್ಚಿಸುವ, ಅವನನ್ನು ಓಲೈಸುವ ಕಾರ್ಯವನ್ನು ಮಾಡಬೇಕು. ಮಹಾಭಾರತದಲ್ಲಿ ನೂರಾರು ಬಾರಿ ದೈವದ ವಿರುದ್ಧವಾಗಿ ಮನುಷ್ಯ ಪ್ರಯತ್ನವನ್ನು ಮಾಡಲಾರ. ದೈವವನ್ನು ಒಲಿಸಿಕೊಂಡ ಮೇಲೆ ಎಷ್ಟು ಪ್ರಯತ್ನವೂ ಮಹಾಫಲಕಾರಿ ಆಗ್ತದೆ. ಆ ಲಕ್ಷ್ಮೀ ನರಸಿಂಹ ಅವನ ವಿಶಿಷ್ಟವಾದ ಈ ಜಯಂತಿ ದಿನ ನೂರಾರು ಅಷ್ಟೇ ಅಲ್ಲ, ಸಾವಿರಾರು ಭಕ್ತರು ತಮ್ಮ ತಮ್ಮ ಯೋಗ್ಯತೆಗೆ ಅನುಗುಣವಾಗಿ 1000, 2000, 500, 200, 100 ಹೀಗೆ ಜಪವನ್ನು ಮಾಡ್ತಾ ಇದ್ದಾರೆ. ಆ ಜಪಗಳನ್ನೆಲ್ಲ ಇವತ್ತಿನ ದಿವಸ ನರಸಿಂಹದೇವರೇ ವಾಯುದೇವರ ದ್ವಾರ ನಮ್ಮಲ್ಲಿ ನಿಂತು ಮಾಡಿಸಿದಂಥದ್ದು. ದೇವತೆಗಳ ಗುರುಗಳ ಅನುಗ್ರಹದನ್ನು ನಿಮಿತ್ತ ಮಾಡಿಕೊಂಡು ನಮ್ಮಿಂದ ಮಾಡಿಸಿದ್ದಾನೆ. ಅದನ್ನು ತಾನೇ ಸ್ವೀಕಾರ ಮಾಡಲಿ ಅಂತ ಪರಮಾತ್ಮನಿಗೆ ವಿಶೇಷವಾಗಿ ಪ್ರಾರ್ಥನೆ ಮಾಡೋಣ. ಈ ವಿಧವಾದಂತಹ ಸಾಧನೆ ವಿಶಿಷ್ಟವಾಗಿರುವ ನರಸಿಂಹ ಪೂರ್ವ ತಾಪನಿ, ಉತ್ತರ ತಾಪನಿ ಎಂಬ 2 ಉಪನಿಷತ್ತುಗಳಲ್ಲಿ ಈ ಮಂತ್ರದ ಮಹಿಮೆಯನ್ನು ಹೇಳ್ತಾರೆ. ಈ ಮಂತ್ರವನ್ನು ಜಪ ಮಾಡಿ ಸಿದ್ಧ ಮಾಡಿಕೊಂಡವನಿಗೆ ಇದೇ ದೇಹದಲ್ಲಿ ಭಗವಂತನ ಸಾಕ್ಷಾತ್ಕಾರವಾಗಲಿಕ್ಕುಂಟು. ನರಸಿಂಹದೇವರ ಸಾಕ್ಷಾತ್ಕಾರವೇ ಆಗತ್ತೆ ಎಂದಾಗಿ ಹೇಳುವಂಥ ಅಂಥ ದಿವ್ಯವಾಗಿರುವಂತಹ ಮಹಾಫಲವನ್ನು, ಬಿಂಬರೂಪನಾದ ಪರಮಾತ್ಮನ ಸಾಕ್ಷಾತ್ಕಾರವೆಂಬ ಮಹಾಫಲವನ್ನು ಪಡೆಯುವ ಪ್ರಯತ್ನಕ್ಕೆ ನಾಂದಿ ಮಾಡೋಣ. ಪ್ರಪ್ರಥಮದಲ್ಲಿ ನಮ್ಮ ಗುರುಗಳಾದ ಪರಮ ಪೂಜ್ಯ
ಮಾಹುಲಿ ಆಚಾರ್ಯರು, ಮಾಹುಲಿ ಗೋಪಾಲಾಚಾರ್ಯರು ನಮ್ಮ ಸ್ವರೂಪೋದ್ಧಾರ ಮಾಡಿದವರು. ಅವರನ್ನು ಅಪಾದ ಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥ. ಅವರ ಸ್ಮರಣೆಯನ್ನು ಮಾಡಿ ಅವರ ಅಂತರ್ಯಾಮಿಯನ್ನು, ಸತ್ಯಾತ್ಮತೀರ್ಥರ ಅಂತರ್ಯಾಮಿಯ ಜೊತೆಗೆ ಐಕ್ಯವನ್ನು ಚಿಂತನೆ ಮಾಡಿ ಜಗದ್ಗುರುಗಳಾದ ಪರಮಹಂಸ ಪರಿವ್ರಾಜಕಾಚಾರ್ಯಾದಿ ಆಚಾರ್ಯತ್ವಾದಿ ಬಿರುದಾಂಕಿತರಾದ ಜ್ಞಾನಭಕ್ತಿ ತಪೋಮೂರ್ತಿಗಳಾಗಿರುವ ಭಕ್ತಕೋಟಿಯನ್ನು ಉದ್ಧಾರ ಮಾಡುವ ಮಹಾವಾತ್ಸಲ್ಯ ರೂಪರಾಗಿರುವಂತಹ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ಅಪಾದ ಮೌಲ್ಯ ಪರ್ಯಂತವಾಗಿ ಸ್ಮರಣೆಯನ್ನು ಮಾಡಿ ಅವರ ಅನುಗ್ರಹದಿಂದ ಈ ಹೋಮ ಜಪ ಜ್ಞಾನ ಸಾಧನೆ ಮುಂತಾದ ಎಲ್ಲ ಸಾಧನೆಗಳು ಕೂಡ ನಿರ್ವಿಘ್ನವಾಗಿ ನಡೆಯುತ್ತೆ ಅಂತನ್ನುವುದರಲ್ಲಿ ಯಾವ ಸಂಶಯವಿಲ್ಲದೆ ಮುಂದೆ ಸತ್ಯ ಪ್ರಮೋದ ತೀರ್ಥರು, ಸತ್ಯ ಧ್ಯಾನ ತೀರ್ಥರು ಹಾಗೂ ಸಮಸ್ತ ಗುರುವರೆಣ್ಯರು, ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳು, ರಘುತ್ತಮ ತೀರ್ಥರು, ವಾದಿರಾಜ ಸ್ವಾಮಿಗಳು, ವ್ಯಾಸರಾಜ ತೀರ್ಥರು, ಶ್ರೀಪಾದರಾಜರು, ಟೀಕಾಕೃತ್ಪಾದರು, ಪದ್ಮನಾಭ ತೀರ್ಥರು, ಹೀಗೆ ಎಲ್ಲ ಮಹನೀಯರನ್ನು ಪುಷ್ಕರಾದಿ, ಗಣೇಶಾದಿ, ನವಗ್ರಹಾದಿ, ಅಶ್ವಿನ್ಯಾದಿ, ಸೂರ್ಯ, ಚಂದ್ರ, ವರುಣ, ಬೃಹಸ್ಪತಿ, ಇಂದ್ರ, ಕಾಮ ಮುಂತಾದ ಸಮಸ್ತ ದೇವತೆಗಳಿಗೆ ಗುರುಗಳಾದ ಶೇಷಗರುಡ ರುದ್ರರು, ಅವರೆಲ್ಲರಿಗೆ ಗುರುಗಳಾಗಿರುವಂತಹ ಮಂತ್ರಾಭಿಮಾನಿ ದೇವತೆಯಾಗಿರುವ ಪಾರ್ವತೀದೇವಿ ಹಾಗೂ ಭಾರತೀದೇವಿ, ಸರಸ್ವತೀದೇವಿ, ಲಕ್ಷ್ಮೀ, ಜಗದ್ಗುರುಗಳಾಗಿರುವಂತಹ ವಾಯು ಬ್ರಹ್ಮದೇವರು, ಅವರೆಲ್ಲರಿಗೆ ಅನಂತಾನಂತ ಗುಣಗಳಿಂದ ಉತ್ತಮನಾಗಿರುವಂತಹ ಅನಂತಾನಂತ ಗುಣಗಳಿಂದ ಉತ್ತಮನಾಗಿರುವಂತಹ ಲಕ್ಷ್ಮೀ ನರಸಿಂಹ, ಆ ನರಸಿಂಹದೇವರನ್ನು ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡೋಣ. ಅವನ ಪ್ರೀತ್ಯರ್ಥವಾಗಿ, ಅವನ ಪೂಜಾರೂಪವಾಗಿ ಅವನೇ ಮಾಡಿಸುವ ಈ ಸೇವೆಯನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡೋಣ. ಓಂ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಓಂ ಆದ್ಯಂತದಲ್ಲಿ ಓಂಕಾರವನ್ನಂದು ಆ ಮಂತ್ರದ ಉಚ್ಚಾರಣೆಯಿಂದ ಪುಣ್ಯವನ್ನು, ಪುಣ್ಯದಿಂದ ವಿಶಿಷ್ಟವಾದ ಫಲವನ್ನು ಪಡೆಯುವ ಒಂದು ಸಾರ್ಥಕತೆಯನ್ನು ಪಡೆಯಬೇಕು. ಆದ್ಯಂತದಲ್ಲಿ ಓಂಕಾರವನ್ನು ಉಚ್ಚಾರಣೆ ಮಾಡಬೇಕು. ಉಗ್ರಂ ಪರಮಾತ್ಮ ಭಗವಂತನನ್ನು ಸರ್ವೋತ್ತಮ ಎಂದಾಗ ಸಾಮಾನ್ಯವಾಗಿ ಅಳತೆಯಿಂದ ಸರ್ವೋತ್ತಮನಲ್ಲ. ಪರಮಾತ್ಮ ಲಕ್ಷ್ಮೀ ಬ್ರಹ್ಮಾದಿ ದೇವತೆಗಳಿಗಿಂತ ಅನಂತ ಗುಣಗಳಿಂದ ಉತ್ತಮನಾಗಿದ್ದಾನೆ. ಆನಂದ, ಜ್ಞಾನ, ಶಕ್ತಿ, ತೇಜಸ್ಸು, ಯಶಸ್ಸು, ಔದಾರ್ಯ, ಸೌಂದರ್ಯ, ಸೌಲಕ್ಷಣ್ಯ, ಧೈರ್ಯ, ಸಾಹಸ, ಪರಾಕ್ರಮ, ಬಲ, ವೀರ್ಯ, ಐಶ್ವರ್ಯ, ವೈರಾಗ್ಯ, ವಾತ್ಸಲ್ಯ, ಕಾರುಣ್ಯ, ದಯಾ, ಕ್ಷಮ ಮುಂತಾದ ಗುಣಗಳಿಂದ ಪರಮಾತ್ಮ ಪರಿಪೂರ್ಣನಾಗಿದ್ದಾನೆ. ಆ ಭಗವಂತನನ್ನು ವಿಶೇಷವಾಗಿ ಸ್ಮರಣೆ ಮಾಡಬೇಕು. ಆ ಪರಮಾತ್ಮ ನಿರವಧಿಕ ಸ್ವತಂತ್ರ. ಪರಮಾತ್ಮ ಯಾವುದು ಉತ್ಕೃಷ್ಟವಾದದ್ದೋ ಅದನ್ನೆಲ್ಲ ಗ್ರಹಣ ಮಾಡಿದ್ದಾನೆ, ತನ್ನಲ್ಲಿ ನೆಲೆಗೊಳಿಸಿಕೊಂಡಿದ್ದಾನೆ. ಆದ್ದರಿಂದ ಅನಂತ ಗುಣಗಳಿಂದ ಪರಿಪೂರ್ಣನಾದವ. ಆದ್ದರಿಂದ ಪರಮಾತ್ಮನಿಗೆ ಉಗ್ರ. ಎಂಬ ಶಬ್ದಕ್ಕೆ ಲಕ್ಷ್ಮೀ ನರಸಿಂಹ ಅಂತೆ ಅರ್ಥವಿದೆ. ಐತರೇಯ ಭಾಷ್ಯದಲ್ಲಿ ಮ ಎಂಬ 3 ಶಬ್ದಗಳಿಗೆ ಅರ್ಥವನ್ನು ಹೇಳುವಾಗ ಎಂಬ ಶಬ್ದಕ್ಕೆ ನರಸಿಂಹಾಂತೆ ಅರ್ಥವನ್ನು ಆಚಾರ್ಯರು ಭಾಷ್ಯದಲ್ಲಿ ಪ್ರಮಾಣ ಪುರಸ್ಸರವಾಗಿ ಹೇಳಿದ್ದಾರೆ. ಉನಾ ಉಹು ಇತಿ. ಉನಾ ಅಂದರೆ ಶಬ್ದದಿಂದ ಗೃಹ್ಯತೆ, ಓಂಕಾರದಲ್ಲಿರುವ ಎಂಬ ಶಬ್ದದಿಂದ ಗೃಹ್ಯತೆ, ಜ್ಞಾಯತೆ ಇತಿ ಉಗ್ರಹ. ಓಂಕಾರದಲ್ಲಿರುವಂತಹ ಮಧ್ಯದ ಉಕಾರವೇನಿದೆಯೋ
ಯಾವ ಉಕಾರ ಉತ್ಕೃಷ್ಟತ್ವವನ್ನು ಹೇಳುವಂಥದ್ದು ಅಧಿಕ ಉತ್ಕೃಷ್ಟತ್ವೇನ ಮಿತ ಅಂತ ಓ ಉ ಮ ಎಂಬ ಶಬ್ದಗಳಿಗೆ ಅರ್ಥವೋ ಅಂಥ ಉತ್ಕೃಷ್ಟನಾಗಿರುವಂಥವನು ಪರಮಾತ್ಮ. ದುಷ್ಟರಿಗೆ ಭಯಾನಕನಾದವ, ಬಹಳ ಕ್ರೂರನಾದವ. ಯಾರು ಎಷ್ಟು ಪಾಪವನ್ನು ಮಾಡಿದ್ದಾರೆ, ಅವರು ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳದಿದ್ದರೆ, ಅವರು ಪಶ್ಚಾತ್ತಾಪ ಪಡೆದಿದ್ದರೆ, ಪಾಪವನ್ನು ಕಳೆದುಕೊಳ್ಳುವ ಯಾವ ಮಾಧ್ಯಮವೂ ಅವರು ಸಾಧಿಸದಿದ್ದರೆ, ಅವರಿಗೆ ಅತ್ಯಂತ ಕ್ರೂರವಾಗಿ ಭಗವಂತ ಅಂಧಂತಮಸ್ಸಿನಲ್ಲೋ ನರಕದಲ್ಲೋ ಅವರಿಗೆ ಅತ್ಯಂತ ದುಃಖವನ್ನು ಕೊಡ್ತಾನೆ. ಆದ್ದರಿಂದಲೂ ಭಗವಂತನಿಗೆ ಉಗ್ರ. ಅಂತಹ ಉಗ್ರರೂಪನಾದಂತಹ ಪರಮಾತ್ಮ ಕಾಣುವುದಕ್ಕೆ ಭಗವಂತ ಅತ್ಯಂತ ಉಗ್ರನಾಗಿದ್ದಾನೆ. ಆ ಉಗ್ರರೂಪನಾದಂತಹ ಪರಮಾತ್ಮನನ್ನು ಒಂದು ಬಾರಿ ಸ್ಮರಣೆ ಮಾಡಬೇಕು. ಅಂತಹ ಪರಮಾತ್ಮ ಭಗವಂತನ ಸರ್ವೋತ್ತಮತ್ವಾದಿ, ಸರ್ವಸ್ವಾತಂತ್ರ್ಯ, ಸರ್ವಸ್ವಾಮಿತ್ವ ಈ ಎಲ್ಲ ಮಹಾಗುಣಗಳು ಪರಮಾತ್ಮನ ಸ್ವರೂಪವಾಗಿವೆ. ಸರ್ವ ಆಕಾರವಾಗಿ ಸರ್ವ ಪದಾರ್ಥಗಳಿಗೆ ಅಸ್ತಿತ್ವವನ್ನು ಕೊಟ್ಟು ಸರ್ವ ಪದಾರ್ಥಗಳಿಗೆ ಶಕ್ತಿಯನ್ನು ದಯಪಾಲಿಸಿ ಆ ಶಕ್ತಿಯಿಂದ ಆಯಾ ವಸ್ತುಗಳಿಂದ ಆಗಬೇಕಾದ ಚೇತನ ಅಚೇತನರಿಂದ ಆಗಬೇಕಾದ ಸಕಲ ಕಾರ್ಯಗಳನ್ನು ಮಾಡಿಸಿ ಸರ್ವರಿಗೆ ಈಶ್ವರನಾಗಿ, ಸರ್ವರಿಗೆ ಅಂತರ್ಯಾಮಿಯಾಗಿ, ಸರ್ವ ಪ್ರೇರಕನಾಗಿ, ಸರ್ವ ಪ್ರವರ್ತಕನಾಗಿ, ಸರ್ವ ಆಧಾರನಾಗಿ ಭಗವಂತ ಅನಂತವಾದ ಕಾರ್ಯವನ್ನು ಮಾಡ್ತಾನೆ. ಅನಂತವಾದ ಶಕ್ತಿ. ಅವ್ಯಾಕೃತ ಆಕಾಶವನ್ನು ಅನಂತ ಪಟ್ಟು ಮೀರಿ ಪರಮಾತ್ಮನ ವ್ಯಾಪ್ತಿ, ಪರಮಾತ್ಮನ ಆನಂದ, ಪರಮಾತ್ಮನ ಜ್ಞಾನ, ಪರಮಾತ್ಮನ ಶಕ್ತಿ, ಪರಮಾತ್ಮನ ತೇಜಸ್ಸು. ಅಷ್ಟು ಶಕ್ತಿ ಇದ್ದದ್ದರಿಂದಲೇ ಭಗವಂತ ನಿರವಧಿಕ ಸ್ವತಂತ್ರ. ನಿರವಧಿಕ ಸ್ವತಂತ್ರನಾದದ್ದರಿಂದಲೇ ಭಗವಂತ ನಿರವಧಿಕವಾಗಿ ಸರ್ವೇಶ್ವರ, ಎಲ್ಲರನ್ನ ಆಳುವವ. ಯಾರೂ ಭಗವಂತನ ಇಚ್ಛೆಯನ್ನು ಮೀರುವ ತೃಣಮಾತ್ರದ ಶಕ್ತಿಯನ್ನು ಪಡೆದವರಲ್ಲ. ಅತ್ಯಯೋ ಯಸ್ಯ ಕೇನಾಪಿ ನ ಕ್ವಾಪಿ. ಪರಮಾತ್ಮನನ್ನು ಮೀರುವವರು ಯಾರೂ ಇಲ್ಲ. ಅನಂತ ಶಕ್ತಿ ಇದ್ದದ್ದರಿಂದ ಸ್ವತಂತ್ರನಾದದ್ದರಿಂದ ಸರ್ವೇಶ್ವರ, ಆದದ್ದರಿಂದಲೇ ಪರಮಾತ್ಮ ಸತ್ಯ ಸಂಕಲ್ಪ. ಅವನ ಇಚ್ಛೆ ಎಂದು ಹುಸಿ ಹೋಗುವುದಿಲ್ಲ, ಅವನ ಕಾಮನೆ ಎಂದು ಹುಸಿ ಹೋಗುವುದಿಲ್ಲ, ಅವನ ಸಂಕಲ್ಪ ಎಂದೆಂದಿಗೂ ಆಗದಿರುವುದಿಲ್ಲ. ಸತ್ಯಕಾಮ ಸತ್ಯ ಸಂಕಲ್ಪನಾದ ಮೇಲೆ ಪರಮಾತ್ಮನಿಗೆ ಆನಂದವೇ ಆನಂದ, ಆನಂದವೇ ಆನಂದ. ನಮ್ಮ ಇಚ್ಛೆಗೆ ವಿರುದ್ಧವಾಗಿ ನಡೆದರೆ ನೋವಾಗತ್ತೆ, ದುಃಖವಾಗತ್ತೆ. ಪರಮಾತ್ಮ ಸ್ವತಂತ್ರನಾಗಿದ್ದಾನೆ, ಸತ್ಯಕಾಮನಾಗಿದ್ದಾನೆ, ಸತ್ಯ ಸಂಕಲ್ಪನಾಗಿದ್ದಾನೆ. ಸತ್ಯಕಾಮ ಸತ್ಯ ಸಂಕಲ್ಪ. ಏನು ಭಗವಂತನ ಕಾಮ, ಏನು ಭಗವಂತನ ಸಂಕಲ್ಪ? ಇವತ್ತು ಈ ಎಲ್ಲ ವಿದ್ವಾಂಸರು, ಬ್ರಾಹ್ಮಣರು, ವೈದಿಕರು, ಭಕ್ತರು ಸೇರಿ ಹೋಮವನ್ನು ಮಾಡಬೇಕು ಅಂತ ಭಗವಂತ ಅನಾದಿ ಕಾಲದ ಹಿಂದೆಯೇ ಸಂಕಲ್ಪ ಮಾಡಿದ್ದ. ಆ ಸಂಕಲ್ಪ ಇವತ್ತು ಈಡೇರ್ತಾ ಇದೆ. ಇಷ್ಟೇ, ಒಬ್ಬೊಬ್ಬ ಜೀವನ ವಿಷಯದಲ್ಲೂ ಒಂದೊಂದು ಸಂಕಲ್ಪ. ಎಷ್ಟು ಸಂಕಲ್ಪ?
ಅವನು ಎಷ್ಟು ಕ್ರಿಯೆಗಳನ್ನು ಮಾಡ್ತಾನೋ ಅಷ್ಟು ಸಂಕಲ್ಪ. ಎಷ್ಟು ಕ್ರಿಯೆಗಳನ್ನು ಮಾಡ್ತಾನೆ, ಎಷ್ಟು ಹೆಜ್ಜೆಗಳನ್ನು ನಡಿತಾನೆ, ಎಷ್ಟು ಮಾತುಗಳನ್ನು ಆಡ್ತಾನೆ, ಎಷ್ಟು ಇಂದ್ರಿಯಗಳಿಂದ ವ್ಯಾಪಾರ ಮಾಡ್ತಾನೆ, ಎಷ್ಟು ಮನಸ್ಸಿನಿಂದ ವ್ಯಾಪಾರ ಮಾಡ್ತಾನೆ. ಅಷ್ಟೆಲ್ಲ ಸಂಕಲ್ಪ ಭಗವಂತ ಮಾಡಬೇಕು. ಅನಂತ ಅನಂತ ಜೀವರ ಎಲ್ಲ ಮನಸ್ಸು ದೇಹ ಇಂದ್ರಿಯಗಳ ಅನಂತ ಅನಂತ ವಿಧವಾದ ವ್ಯಾಪಾರಕ್ಕಾಗಿ ಭಗವಂತ ಸಂಕಲ್ಪಿಸಬೇಕು. ಆ ಸಂಕಲ್ಪಕ್ಕೆ ತಕ್ಕಂತೆ ಪರಮಾತ್ಮ ನಡೆಸಬೇಕು. ಅದನ್ನು ಕೇವಲ ಲಕ್ಷ್ಮೀ ಬ್ರಹ್ಮಾದಿಗಳಿಂದ ನಡೆಸುವಂತಿಲ್ಲ, ತಾನು ಅಂತರ್ಯಾಮಿಯಾಗಿದ್ದೇ ನಡೆಸ್ತಾನೆ. ತತ್ರ ತತ್ರ ಸ್ಥಿತೋ ವಿಷ್ಣು. ಒಂದು ಚಿಕ್ಕದಾದಂತಹ ಮಣ್ಣಿನ ಕಣ, ತೃಣ, ಧೂಳಿ, ಅದು ಹಾರಾಡಬೇಕಾದರೆ, ಕುಣಿದಾಡಬೇಕಾದರೆ, ಮಳೆಯ ಒಂದು ಹನಿ ಹೂವಿಗೆ ತಲುಪಬೇಕಾದರೆ, ಅದು ಒಂದು ಕಣದ ಜೊತೆಗೆ ಬೆರೆತು ತೊಯ್ಯಬೇಕಾದರೆ ಭಗವಂತನ ಸಂಕಲ್ಪ ಬೇಕು. ಲಕ್ಷ ಲಕ್ಷ ಬೀಜಗಳನ್ನು, ಧಾನ್ಯಗಳನ್ನು ಬಿತ್ತುತ್ತೇವೆ, ಅಂಕುರವಾಗುವುದಕ್ಕೆ ಭಗವಂತನ ಸಂಕಲ್ಪ ಬೇಕು. ಇಷ್ಟೂ ಸಂಕಲ್ಪವನ್ನು ಅನಂತ 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 ಸಂಕಲ್ಪಗಳನ್ನು ಮಾಡಿದರೂ ಆ ಅನಂತ ಸಂಕಲ್ಪಗಳೆಲ್ಲವೂ ಪರಮಾತ್ಮನ ಸಂಕಲ್ಪಗಳು ಎಂದೆಂದಿಗೂ ಹುಸಿ ಹೋಗುವುದಿಲ್ಲ, ಸುಳ್ಳಾಗುವುದಿಲ್ಲ, ಪರಿಪೂರ್ಣವಾಗತ್ತೆ. ಅಂದರೆ ಪರಮಾತ್ಮನ ಈಶ್ವರತ್ವಕ್ಕೆ ಮಿತಿ ಉಂಟ. ನಮ್ಮ ದೇಹದಲ್ಲಿರುವ ರಕ್ತದಲ್ಲಿ ಇವತ್ತಿನ ವಿಜ್ಞಾನ ಹೇಳುವಂತೆ ಹೆಮೋಗ್ಲೋಬಿನ್ನು ಬೇಕು, ಪ್ಲೇಟ್ಲೆಟ್ಟು ಬೇಕು, ಬೇರೆ ಬೇರೆ ಘಟಕಗಳೆಲ್ಲ ಇಂಗ್ರೀಡಿಯೆಂಟುಗಳು ಸೇರಿವೆ. ಅವುಗಳೆಲ್ಲ ಇಷ್ಟಿಷ್ಟು ಪ್ರಮಾಣದಲ್ಲಿರಬೇಕು ಅಂತನ್ನುವುದಾಗಿ ವ್ಯವಸ್ಥೆಯನ್ನು ಭಗವಂತ ಮಾಡ್ತಾನೆ. ಈ ರೀತಿ ಕಣ್ಣು ಕಾಣಿಸಬೇಕು, ಹೀಗೆ ಕಿವಿ ಕೇಳಿಸಬೇಕು, ಇದೆಲ್ಲ ಭಗವಂತನ ವ್ಯಾಪಾರ. ಇದು ಭಗವಂತನಿಗೆ ಸರ್ವತೋಮುಖನಾದದ್ದರಿಂದ ಸಾಧ್ಯವಾದದ್ದು. ಸರ್ವತೋಮುಖನಾದ ಪರಮಾತ್ಮನಿಗೆ ಸರ್ವತೋಮುಖನಾದದ್ದರಿಂದ ಸಾಧ್ಯವೆಂದಾಗಿ ಮಹಾವಿಷ್ಣು ಎಂದಾಗಿ ದೇವರಿಗೆ ಹೆಸರು. ಉಗ್ರಂ ವೀರಂ ಮಹಾವಿಷ್ಣು. ಸರ್ವತೋಮುಖ, ಒಂದು ಕಣ, ಆ ಕಣದ ಕೋಟ್ಯಾಂಶ, ಅದರ ಕೋಟ್ಯಾಂಶ, ಅದರ ಅನಂತಾಂಶ, ಅಲ್ಲೂ ಭಗವಂತ ಅನಂತ ರೂಪ ಕ್ರಿಯಾ ಗುಣ ಅವಯವಗಳಿಂದ ಸಹಿತನಾಗಿ ಸನ್ನಿಹಿತನಾಗಿದ್ದ. ಅಷ್ಟು ಸೂಕ್ಷ್ಮವಾಗಿ ಭಗವಂತ ಸನ್ನಿಹಿತನಾದಂತಹ ಭಗವಂತನ ಸಂಕಲ್ಪಗಳು ಸತ್ಯವಾಗಿ ಎಷ್ಟು ಸುವ್ಯವಸ್ಥಿತವಾಗಿ ಸಾವಿರ ವರ್ಷಗಳವರೆಗೆ ಲೈಟು ಪ್ರಯಾಣ ಮಾಡಿದರೂ ಸಾಕಾಗದಿದ್ದಷ್ಟು ಅನಂತವಾದ ಆಕಾಶದ ತುಂಬಿ ಜ್ಯೋತಿರ್ಮಂಡಲಗಳನ್ನು ನಿರ್ಮಿಸಿ ಅವುಗಳಲ್ಲಿ ವ್ಯವಸ್ಥೆಯನ್ನು ಮಾಡಿ ಒಂದಕ್ಕೆ ಇನ್ನೊಂದು ಸಿಡಿಯದಂತೆ, ಹೊಡೆಯದಂತೆ, ಬಡಿಯದಂತೆ, ಹಾಳಾಗದಂತೆ, ಭಸ್ಮವಾಗದಂತೆ ಅದನ್ನು ಕಾಪಾಡಿ ಇಡುವ ಏತಸ್ಯ ವಾ ಅಕ್ಷರಸ್ಯ ಪ್ರಶಾಸನೆ ಗಾರ್ಗಿ ಸೂರ್ಯ ಚಂದ್ರಮಸು ವಿಧೃತೌ ತಿಷ್ಠತಃ. ಇದೇ ಪರಮಾತ್ಮನ ವೀರ್ಯ. ಅಂತೆಯೇ ಪರಮಾತ್ಮನನ್ನು ಎರಡನೇ ಶಬ್ದದಿಂದ ಕರೆದರು ವೀರಂ. ವೀರ ಎನ್ನುವ ಶಬ್ದಕ್ಕೆ ಇನ್ನೊಂದರ್ಥ ಕೈಗೊಂಡ ಕೆಲಸವನ್ನು ಕೊನೆಗಾಣಿಸುವವ, ಅಧ್ಯವಸಿತ ಅಂತಗಾಮಿ. ನಮ್ಮನ್ನು ಮುಕ್ತರನ್ನು ಮಾಡಬೇಕು ಅಂತ ಭಗವಂತ ಸಂಕಲ್ಪಿಸಿದ್ದಾನೆ. ಮುಕ್ತರನ್ನು ಮಾಡಬೇಕು ಅಂತ ಸಂಕಲ್ಪಿಸಿದ್ದು
ಅನಾದಿ ಕಾಲದ ಹಿಂದೆ, ಅನಾದಿ ಅನಾದಿ ಅನಂತ ಅನಂತ ಕಲ್ಪಗಳ ಹಿಂದೆ ಪರಮಾತ್ಮ ಸಂಕಲ್ಪಿಸಿದ್ದು. ಆ ಸಂಕಲ್ಪಕ್ಕೆ ಅನುಗುಣವಾಗಿ ನಮ್ಮನ್ನು ಈ ಸಂಸಾರದ ಯಾತ್ರೆಯಲ್ಲಿ ನಿರಂತರವಾಗಿ ಲಕ್ಷ ಲಕ್ಷ ಯೋನಿಗಳಲ್ಲಿ ಹುಟ್ಟಿಸಿ ಕೊಂದು ಸುಖ ದುಃಖಗಳನ್ನು ಉಣಿಸಿ ಕರ್ಮಗಳನ್ನು ಮಾಡಿಸಿ ಸಾಧನೆಗಳನ್ನು ಮಾಡಿಸಿ ನಮ್ಮನ್ನು ನಡೆಸ್ತಾ ಇದ್ದಾನೆ. ಅನಂತ ಅನಂತ ಕಲ್ಪಗಳಲ್ಲಿ ಸಾಧನೆಯನ್ನು ಮಾಡಿಸಿಯೂ ಭಗವಂತ ಕೊನೆಗೂ ನಮ್ಮಿಂದ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಸಾಧನವನ್ನು ಮಾಡಿಸಿ ಪರಿಪೂರ್ಣಗೊಳಿಸಿ ಆ ಸಾಧನೆ ಪರಿಪಕ್ವವಾದಾಗ ತನ್ನ ದರ್ಶನವನ್ನು ನೀಡಿ ಪರಮ ಪ್ರಸಾದದಿಂದ ಮುಕ್ತಿಯನ್ನು ಪರಮಾತ್ಮ ಕೊನೆಗೆ ಕರುಣಿಸ್ತಾನೆ. ಇದೇ ಕೈಗೊಂಡ ಕಾರ್ಯವನ್ನು ಪರಮಾತ್ಮ ಕೊನೆಗಾಣಿಸುವುದು, ಪರಿಪೂರ್ತಿಗೊಳಿಸುವುದು. ಹಾಗಾಗಿ ಭಗವಂತನ ವೀರಂ, ಯಾವ ಕಾರ್ಯವನ್ನು ಪರಮಾತ್ಮ ಕೈಗೊಳ್ತಾನೆ ಆ ಕಾರ್ಯವನ್ನು ಎಂದೆಂದಿಗೂ ಮಧ್ಯದಲ್ಲಿ ಬಿಡುವುದಿಲ್ಲ. ಮಧ್ಯದಲ್ಲಿ ಬಿಡುವುದಕ್ಕೆ ಬೇಸರ ಬೇಕು. ಪರಮಾತ್ಮನಿಗೆ ಹೆಸರು ಮಹಾಬುದ್ಧಿರ್ ಮಹೋತ್ಸಾಹೋ ಮಹಾಗತಿ. ಪರಮಾತ್ಮನಿಗೆ ಮಹೋತ್ಸಾಹವಿದೆ. ಅನಾದಿ ಅನಂತ ಕಾಲದವರೆಗೆ ಏಕಪ್ರಕಾರವಾದ ಉತ್ಸಾಹ, ಏಕಪ್ರಕಾರವಾದ ಉತ್ಸಾಹ. ಎಂದೂ ಭಗವಂತನಿಗೆ ಇವತ್ತು ನಮಗೆ ಒಂದು ದಿನ ಉತ್ಸಾಹ ಬರುತ್ತೆ, ಮರುದಿನ ಉತ್ಸಾಹ ಕುಗ್ಗಿ ಹೋಗುತ್ತೆ. ಹಾಗೆ ಭಗವಂತನ ಸಮಸ್ಯೆ ಆಗಿದ್ದರೆ ಹಿಂದಿನ ಕಲ್ಪದಲ್ಲಿ ಉತ್ಸಾಹದಿಂದ ರಕ್ಷಿಸಿದ ಪರಮಾತ್ಮ ಇವತ್ತಿನ ಕಲ್ಪದಲ್ಲಿ ಯಾರೂ ಏನು ಸಾಧನೆಯೇ ಇಲ್ಲದಂತೆ ತೆಪ್ಪಗೆ ಬಿದ್ದಿರಬೇಕಾಗಿತ್ತು. ಆದರೆ ಪರಮಾತ್ಮ ಆ ವಿಧವಾದ ಉತ್ಸಾಹದಿಂದಲೇ ಸಕಲ ಕಾರ್ಯಗಳನ್ನು ಸಕಲ ಜೀವನಿಂದ ಮಾಡಿಸ್ತಾನೆ. ಉಗ್ರಂ ವೀರಂ. ಎಂಥ ವಿಕಾರದ ಪ್ರಸಂಗ ಬಂದರೂ ಮನಸ್ಸು ಅಥವಾ ಯಾರ ಸ್ವರೂಪ ಎಂದೆಂದಿಗೂ ವಿಕಾರಗೊಳ್ಳುವುದಿಲ್ಲ. ಅದು ವೀರ್ಯ ಅನ್ನುವುದಾಗಿ ಇನ್ನೂ ಅನೇಕರು ಅರ್ಥವನ್ನು ಹೇಳ್ತಾರೆ. ಆ ವಿಧವಾದ ವೈರ್ಯವೂ ಪರಮಾತ್ಮನಲ್ಲಿದೆ. ಯಾವ ದೈತ್ಯರು ವಿರೋಧ ಮಾಡಿದರೋ, ನಾಸ್ತಿಕರು ನಿಂದೆ ಮಾಡಿದರೋ, ಶತ್ರುಗಳು ಯುದ್ಧ ಮಾಡಿದರೋ, ಕಂಡವರು ಪೀಡೆ ಕೊಟ್ಟರು ಎನ್ನುವುದು ಪರಮಾತ್ಮನಿಗೆ ಎಂದೆಂದಿಗೂ ನಿರಂಜನನಾದಂತಹ ಭಗವಂತನಿಗೆ ಇವುಗಳ ಲೇಪವೇ ಆಗುವುದಿಲ್ಲ. ಆದ್ದರಿಂದ ಪರಮಾತ್ಮನಿಗೆ ವೀರಂ, ವಿಶಿಷ್ಟನಾಗಿ ಪರಮಾತ್ಮ ಈರಯತಿ ಪ್ರೇರಯತಿ. ಆದ್ದರಿಂದ ವೀರ ಸರ್ವೋತ್ತಮನಾಗಿದ್ದಾನೆ ಹಾಗೂ ಎಲ್ಲರಿಗೆ ಪ್ರೇರಕನಾಗಿದ್ದಾನೆ. ವ್ಯಾಸ ಎಂಬ ಶಬ್ದದಲ್ಲಿರುವ ಅರ್ಥವೇ ಈ ವೀರ ಎಂಬ ಶಬ್ದದಲ್ಲಿ ತೋರುವಂಥ. ವಿ ಅಂದರೆ ಬ್ರಹ್ಮಾದಿ ಸರ್ವ ಜಗತ್ತೋ ವಿಶಿಷ್ಟತೋ ವಿ ಸರ್ವತ್ರ ಸಂಸ್ಥಿತಿ ನಿಮಿತ್ತತ ಏವ ಚಾಸಃ ವ್ಯಾಸ ಸವೀತಿ ಶ್ರುತೇ ಇತಿ ವ್ಯಾಸನಾಮ ವಸಿಷ್ಠಕೃಷ್ಣ ಮಮದೇಹಿ ಕರಾವಲಂಬಂ ಅಂತ ಯಾದವಾರ್ಯರು ಹೇಳ್ತಾರಲ್ಲ, ಹಾಗೆ ಶ್ರೀಮದಾಚಾರ್ಯರು ಗೀತಾಭಾಷ್ಯದಲ್ಲಿ ಉದಾಹರಿಸಿದ ವ್ಯಾಸ ಎಂಬ ಶಬ್ದದ ಅರ್ಥವನ್ನು ಹೇಳುವಂತಹ ಶ್ರುತಿ ವ್ಯಾಸಃ. ಯಾಕೆಂದರೆ ಸಹ ವಿ, ಆ ಪರಮಾತ್ಮ ವಿಲಕ್ಷಣನಾಗಿದ್ದಾನೆ. ಯಾಕೆ? ವಿಶಿಷ್ಟನಾಗಿದ್ದಾನೆ ಗುಣಗಳಿಂದ. ಅನಂತ ಗುಣಪೂರ್ಣನಾದದ್ದರಿಂದ ಚೇತನಾಚೇತನಗಳಿಂದ ವಿಲಕ್ಷಣನಾದವ. ಅಂತೆಯೇ ನೇತಿ ನೇತಿ ಆತ್ಮ ಅಗೃಹ್ಯ ನಹಿ ಗೃಹ್ಯತೆ. ಬೃಹದಾರಣ್ಯಕ ಹೇಳುವಂತೆ ಇಡೀ ಜಗತ್ತಿನಿಂದ ವಿಲಕ್ಷಣನಾದಂಥವನು ಪರಮಾತ್ಮ. ಅಂತಹ ಪರಮಾತ್ಮನನ್ನು ವಿಲಕ್ಷಣ ವಿಶಿಷ್ಟ ಇಷ್ಟಿದ್ದು ಆಸ ಎಲ್ಲ ಕಡೆಗೆ ಇದ್ದವ. ಯಾಕೆ ಇರುವುದು? ಸ್ವತಃ ಪ್ರವೃತ್ತಿಯ ಶಕ್ಯತ್ವಾತ್ ಈಶಾವಾಸ್ಯಮಿದಂ
ಜಗತ್ ಸ್ವಯಂ ಪ್ರವೃತ್ತಿಹೀನವಾದ ಜಗತ್ತಿಗೆ ಪ್ರೇರಣೆಯನ್ನು ಮಾಡುವುದಕ್ಕಾಗಿ ಪರಮಾತ್ಮ ಇದ್ದಾನೆ. ಆ ಇದ್ದಾನೆ ಎಂದು ಹೇಳುವ ವೇದವ್ಯಾಸ ಮಂತ್ರ, ಪ್ರೇರಿಸುವುದಕ್ಕಾಗಿ ಇದ್ದಾನೆ ಅಂತ ಹೇಳುವ ನರಸಿಂಹ ಮಂತ್ರ. ಈರ ನಿನ್ನೆಯವ ಇದ್ದಾನೆ, ಇವತ್ತಿನವ ಪ್ರೇರಿಸ್ತಾನೆ. ನಿನ್ನೆಯವನು ಪ್ರೇರಿಸುವುದಕ್ಕಾಗಿ ಇದ್ದಾನೆ, ಇವತ್ತಿನವನು ಇದ್ದು ಪ್ರೇರಿಸ್ತಾನೆ. ನಿನ್ನೆ ವೇದವ್ಯಾಸ, ಇವತ್ತು ನರಸಿಂಹ. ವಿಶಿಷ್ಟರಿಗೂ ಪ್ರೇರಣೆಯನ್ನು ಮಾಡ್ತಾನೆ ಪರಮಾತ್ಮ. ವಾಯುದೇವರು ಕೇವಲ ಸರಸ್ವತಿ ಪರ್ಯಂತವಾಗಿ ಸಕಲ ದೇವತೆಗಳಿಗೆ ಪ್ರೇರಕರಾಗ್ತಾರೆ. ನಾನೇನೇ ನಾನೇ ನಾನೇನೋ ನೋನೇನ ನನು ನುನ್ನಾಹ ನಾನಾ ನಾನೋ ನೂನಂ ನಾನೇ ನಾನೂನ ನಾನೊನ್ನಾಹ. ಭಗವಂತನಿಗೆ ವಾಯುದೇವರು ಪ್ರೇರಕರಾಗುವುದಿಲ್ಲ, ಆದರೆ ಪರಮಾತ್ಮ ಮಾತ್ರ ಸಕಲರಿಗೂ ಪ್ರೇರಕನಾಗಿದ್ದ. ಪರಮಾತ್ಮನಿಗೆ ಹೇಳ್ತಾರೆ ಅಪ್ರವೃತ್ತಿ. ಯಾಕೆಂದರೆ ಭಗವಂತನಿಗೆ ಇನ್ನೊಬ್ಬರಿಂದ ಪ್ರವೃತ್ತಿ ಬರುವುದಿಲ್ಲ, ಎಲ್ಲರನ್ನು ತಾನು ಪ್ರೇರಣೆ ಮಾಡ್ತಾನೆ. ಹಾಗಾಗಿ ವಿಶಿಷ್ಟರಾಗಿರುವಂತಹ ಲಕ್ಷ್ಮೀ ಬ್ರಹ್ಮಾದಿಗಳನ್ನು, ವಿಶಿಷ್ಟರಾಗಿರುವಂತಹ ಮುಕ್ತರನ್ನು ಪರಮಾತ್ಮ ಪ್ರೇರಿಸ್ತಾನೆ. ಈರಯತಿ ವಿಶಿಷ್ಟಾನ್ ಈರಯತಿ ಇತಿ ವೀರಃ. ವಿಶಿಷ್ಟಾನ್ ವಿಶಿಷ್ಟೇಶು ಈರಯತಿ. ವಿಶಿಷ್ಟವಾದ ಕರ್ಮಗಳಲ್ಲಿ ಏನು ಭಗವಂತನ ಸೇವೆ ಲಕ್ಷ್ಮೀದೇವಿ ಮಾಡುವುದು, ಮುಕ್ತರು ಮಾಡುವುದು, ಬ್ರಹ್ಮಾದಿ ದೇವತೆಗಳು ಮಾಡುವುದು ಅತ್ಯದ್ಭುತ ಲೋಕೋತ್ತರ ಅನಂತ ಸ್ಥಾನಗಳಲ್ಲಿದ್ದು ಪರಮಾತ್ಮನ ಪ್ರೇರಣೆಯನ್ನು ಮಾಡಿ ಭಗವಂತನ ಪೂಜೆಯೆಂದು ಸಮರ್ಪಿಸುವ ಆ ಮುಖ್ಯ ಪ್ರಾಣದೇವರ ಸೇವೆ ವಿಶಿಷ್ಟವಾದ ಸೇವೆ. ಹಾಗಾಗಿ ವಿಶಿಷ್ಟಾನ್ ಉತ್ತಮರಾಗಿರುವಂತಹ ಲಕ್ಷ್ಮೀ ಬ್ರಹ್ಮಾದಿ ಮುಕ್ತಾಮುಕ್ತ ಜೀವರನ್ನು ವಿಶಿಷ್ಟೇಶು ಉತ್ತಮವಾದ ತನ್ನ ಸೇವೆಯ ರೂಪ ಕಾರ್ಯದಲ್ಲಿ ಈರಯತಿ ಪ್ರೇರಯತಿ. ಪರಮಾತ್ಮ ವಿಶಿಷ್ಟರಾಗಿರುವಂತಹ ಯಾವ ಪ್ರಹ್ಲಾದಾದಿ ಭಕ್ತರೋ ಈ ಲಕ್ಷ್ಮೀದೇವಿಯು ಅವರೆಲ್ಲರನ್ನೂ ರಮಯತಿ ಇತಿ ವೀರಃ. ವಿರುದ್ಧರಾದವರು ಕಲ್ಯಾದಿ ದೈತ್ಯರು, ಅವರನ್ನೂ ಕೂಡ ವಿರುದ್ಧವಾದ ವೇದ ವಿರುದ್ಧವಾದ ಶಾಸ್ತ್ರ ವಿರುದ್ಧವಾದ ಭಗವಂತನಿಗೆ ವಿರುದ್ಧವಾದ ಕರ್ಮಗಳಲ್ಲಿ ಈರಯತಿ ಪ್ರೇರಯತಿ. ಆದ್ದರಿಂದ ಪರಮಾತ್ಮ ವೀರ. ಗರುಡದೇವರು ಪಕ್ಷಿ ಪರಮಾತ್ಮನೋಹ. ಗರುಡದೇವರಲ್ಲಿ ಗರುಡಾರೂಢನಾಗಿ ನರಸಿಂಹದೇವರು ಈರಯತಿ ಪ್ರೇರಯತಿ, ಗರುಡನನ್ನೂ ಪ್ರೇರಿಸಿ ಸಂಚಾರ ಮಾಡ್ತಾರೆ. ಇಂತಹ ಲಕ್ಷ್ಮೀ ನರಸಿಂಹದೇವರು ಆ ನರಸಿಂಹದೇವರ ವೀರ್ಯ, ಆ ವೀರ್ಯ ಶಕ್ತಿ, ಆ ಶಕ್ತಿಯನ್ನು ಸ್ವಲ್ಪ ಊಹೆ ಮಾಡೋಣ. ಶ್ರೀಮದ್ ಆಚಾರ್ಯರು ಗೀತಾ ಭಾಷ್ಯದಲ್ಲಿ ಪ್ರಮಾಣವನ್ನು ಹೇಳ್ತಾರೆ. ಸರ್ವಭೂತ ಗುಣೈರ್ಯುಕ್ತಂ ದೈವಂ ಮಾಂ ಜ್ಞಾತುಮರ್ಹಸಿ. ಬೆಂಕಿಯಲ್ಲಿ ಸುಡುವ ಶಕ್ತಿ ಇದೆ. ಯಾವ ಶಕ್ತಿ ಜಗತ್ತಿನಲ್ಲಿದೆ ಆ ಎಲ್ಲ ಶಕ್ತಿಯೂ ಭಗವಂತನಲ್ಲಿ ಮೂಲಭೂತವಾಗಿ ಕಲ್ಯಾಣ ಗುಣವಾಗಿದೆ. ಬೆಂಕಿಯಲ್ಲಿರುವ ಸುಡುವ ಶಕ್ತಿ ಒಂದು ಅಂತ ಲೆಕ್ಕಕ್ಕೆ ಹಾಕಿದರೆ ಅದರ ಅನಂತ 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 ಪಟ್ಟು ಹೆಚ್ಚಿನ ಶಕ್ತಿ ಪರಮಾತ್ಮನಲ್ಲಿದೆ. ಪರಮಾತ್ಮನ ಶಕ್ತಿಯನ್ನು ಪರಮಾತ್ಮ ಒಂದು ಅನಂತದಲ್ಲಿಯ ಭಾಗದ ಅನಂತದಲ್ಲಿಯ ಒಂದು ಭಾಗ, ಅದರಲ್ಲಿ ಅನಂತದಲ್ಲಿಯ ಒಂದು ಭಾಗ, ಹೀಗೆ ಅತ್ಯಂತ ಅಲ್ಪವಾದ ಭಾಗವನ್ನು ಅಗ್ನಿಯಲ್ಲಿ ಇಟ್ಟಿದ್ದ. ಬೀಸುವ ಶಕ್ತಿಯನ್ನು ವಾಯುವಿನಲ್ಲಿ, ಹರಿಯುವ ಶಕ್ತಿಯನ್ನು ನೀರಿನಲ್ಲಿ, ತೃಪ್ತಿಗೊಳಿಸುವ ಶಕ್ತಿಯನ್ನು ಜಲದಲ್ಲಿ, ಹೊಟ್ಟೆ ತುಂಬುವ ಶಕ್ತಿಯನ್ನು ಅನ್ನದಲ್ಲಿ, ನೆರಳು ಕೊಡುವ ಶಕ್ತಿಯನ್ನು ಗಿಡದಲ್ಲಿ, ಆಧಾರವಾಗಿ ಹಿಡಿಯುವ ಶಕ್ತಿಯನ್ನು ಭೂಮಿಯಲ್ಲಿ, ಜ್ಞಾನವನ್ನು ಕೊಡುವ ಶಕ್ತಿಯನ್ನು ಇಂದ್ರಿಯಗಳಲ್ಲಿ,
ಉಪದೇಶಿಸುವ ಶಕ್ತಿಯನ್ನು ಗುರುಗಳಲ್ಲಿ, ಮೋಕ್ಷ ಕೊಡುವ ಶಕ್ತಿಯನ್ನು ಬ್ರಹ್ಮದೇವರಲ್ಲಿ, ಯಾರ್ಯಾರಲ್ಲಿ ಏನೇನು ಶಕ್ತಿಯೋ ಆ ಎಲ್ಲ ಶಕ್ತಿಗಳು ಅನಂತ ಪಟ್ಟಾಗಿ ಪರಮಾತ್ಮನಲ್ಲಿ ಮೂಲ ಕರ್ತೃವಿನಲ್ಲಿ ಎಲ್ಲವಿದೆ. ಸರ್ವಭೂತ ಗುಣೈರ್ಯುಕ್ತಂ ದೈವಂ ತ್ವಂ ಜ್ಞಾತುಮರ್ಹಸಿ. ಶಾಂತಿ ಪರ್ವದ ವಚನ ಶ್ರೀಮದಾಚಾರ್ಯರು ಭಾಗವತ ತಾತ್ಪರ್ಯದಲ್ಲೂ ಉದಾಹರಿಸ್ತಾರೆ, ಗೀತಾ ಭಾಷ್ಯದಲ್ಲೂ ಉದಾಹರಿಸ್ತಾರೆ. ಎಷ್ಟು ಶಕ್ತಿಗಳನ್ನು ನಾವು ನೋಡ್ತೇವೆ. 100 ಸ್ಟೋರಿಡ್ ಬಿಲ್ಡಿಂಗ್, 200 ಸ್ಟೋರಿಡ್ ಬಿಲ್ಡಿಂಗ್, ದೊಡ್ಡ ದೊಡ್ಡ ಕಟ್ಟಡಗಳು, ದೊಡ್ಡ ದೊಡ್ಡ ಬ್ರಿಡ್ಜುಗಳು, ಅದ್ಭುತವಾದ ಎತ್ತರವಾದ ಬ್ರಿಡ್ಜುಗಳು, ಕಬ್ಬಿಣ, ಸಿಮೆಂಟು, ಆಟವ, ಹುಡುಗಾಟವ, ಅವುಗಳಲ್ಲಿರುವ ಆ ಶಕ್ತಿಯನ್ನು ಭಗವಂತ ಇದ್ದು ಕೊಟ್ಟು ಅದನ್ನು ಸಂರಕ್ಷಿಸಿ ತನ್ನ ಇಚ್ಛೆಗೆ ತಕ್ಕಂತೆ ಅದನ್ನು ಇಷ್ಟು ಕಾಲದವರೆಗೆ ತಾನು ಸಂರಕ್ಷಿಸಬೇಕು ಅನ್ನುವುದಾಗಿ ಸಂರಕ್ಷಿಸಿ ಇರ್ತಾನೆ. ಅಂತೆ ಈ ಮನೆ ಸುರಕ್ಷಿತವಾಗಿದೆ. ಅದು ನಮಗೆ ರಕ್ಷಣೆಯನ್ನು ಮಾಡ್ತಾ ಇದೆ. ಮನೆ ರಕ್ಷಣೆ ಮಾಡ್ತಾ ಇಲ್ಲ. ಮನೆಯಲ್ಲಿ ಕಬ್ಬಿಣದಲ್ಲಿ ಸಿಮೆಂಟಿನಲ್ಲಿ ಭಗವಂತ ತನ್ನ ಅದ್ಭುತವಾದ ಸಾಮರ್ಥ್ಯವನ್ನು ಇಟ್ಟು ಮನೆಯನ್ನು ಕಾಪಾಡಿ ನಮ್ಮನ್ನು ರಕ್ಷಿಸುತ್ತಿದ್ದ. ಇದೆಲ್ಲ ಪರಮಾತ್ಮನ ವೀರ್ಯ. ಯಾಕೆಂದರೆ ತಲವಕಾರೋಪನಿಷತ್ತಿನಲ್ಲಿ ಕೇಳುತ್ತಾರೆ, ಕಿಂ ವೀರ್ಯಂ, ಯಕ್ಷ ಪ್ರಶ್ನೆಯನ್ನು ಮಾಡ್ತಾನೆ ಅಗ್ನಿಗೆ. ಜಾತವೇದಾವ ಅಹಮಸ್ಮಿ, ಅಗ್ನಿರುವ ಅಹಮಸ್ಮಿ, ನಾನು ಜಾತವೇದ ಅಂತ ಹೇಳಿದಾಗ, ಕಿಂ ವೀರ್ಯಂ ತವ ಅಂತ ಕೇಳಿದಾಗ, ಸರ್ವಮಿದಂ ದಹೇಯಂ ಯತ್ಕಿಂಚಿದಿದಂ, ಇದೇನು ಜಗತ್ತೋ ಇದನ್ನೆಲ್ಲ ಭಸ್ಮ ಮಾಡೇನು, ಇದುವೇ ನನ್ನ ವೀರ್ಯ, ಇದುವೇ ನನ್ನ ಶಕ್ತಿ ಅಂತ ಹೇಳಿಕೊಳ್ಳುವುದು. ಹಾಗಾಗಿ ಅಂಥ ವೀರ್ಯವೇನಿದೆ ಆ ವೀರ್ಯ ಇಡಿಯಾಗಿ ಅನಂತವಾಗಿ ಪರಮಾತ್ಮನಲ್ಲಿ. ಯಾವುದೇ ವಸ್ತುವಿನಲ್ಲಿರುವ ಯಾವುದೇ ಶಕ್ತಿ ಏನಿದೆ ಆ ಶಕ್ತಿ ಅನಂತ ಪಟ್ಟಾಗಿ ಕಲ್ಯಾಣ ಗುಣವಾಗಿ ಭಗವಂತನಲ್ಲಿದೆ. ಇಷ್ಟು ಮಾತ್ರವಲ್ಲ, ಈಗ ತಾನೇ ಹೇಳಿದಂತೆ ಲೈಟ್ ಇಯರ್ಸಿನಿಂದ ಅತಿ ದೀರ್ಘವಾದಂತಹ ದೇಶದಲ್ಲೂ ಕೋಟಿ 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 ಸಂಖ್ಯಾಕವಾಗಿರುವಂತಹ ಲೆಕ್ಕವಿಲ್ಲದಷ್ಟು ಗ್ರಹ ಮಂಡಲಗಳಿವೆ, ಜ್ಯೋತಿರ್ಮಂಡಲಗಳಿವೆ. ಆ ಎಲ್ಲ ಜ್ಯೋತಿರ್ಮಂಡಲಗಳನ್ನು ಭಗವಂತ ತಾನು ತನ್ನ ಇಚ್ಛೆಯಿಂದ ಏತಸ್ಯ ವಾ ಅಕ್ಷರಸ್ಯ ಪ್ರಶಾಸನೆ ಕಾರ್ಕಿ ಸೂರ್ಯಾಚಂದ್ರಮಸೌ ವಿಧೃತೌ ತಿಷ್ಠತಃ ದ್ಯಾವಾ ಪೃಥಿವ್ಯೌ ವಿಧಿತೇ ತಿಷ್ಠತಃ. ಕೆಳಲೋಕಗಳು ಮೇಲ್ಲೋಕಗಳು ಎಲ್ಲವೂ ಕೂಡ ಭಗವಂತನ ಅಕ್ಷರ ನಾಮಕನಾದ ಪರಮಾತ್ಮನ ಇಚ್ಛೆಯಿಂದ ನಿಂತಿವೆ. ಆ ಅಕ್ಷರ ಈ ನಮ್ಮ ನರಸಿಂಹ. ಧಾರಣ ಮಾಡುವ ಶಕ್ತಿಯೂ ಭಗವಂತನಿಗೆ. ಅತ್ರ ಸರ್ಗೋ ವಿಸರ್ಗಶ್ಚ ಸ್ಥಾನಂ ಪೋಷಣಮೂತಯ ಮನ್ವಂತರೇಶಾನುಕಥ ನಿರೋಧೋ ಮುಕ್ತಿ ಆಶ್ರಯ. ದಶವಿಧ ಪುರಾಣದ ಲಕ್ಷಣಗಳನ್ನು ಹೇಳುವ ಸಂದರ್ಭದಲ್ಲಿ ಆಶ್ರಯ ಎಂದಾಗಿ ಕರೀತಾರೆ. ಪರಮಾತ್ಮನನ್ನು ಹೇಳುವಾಗ ಸ್ವಾಶ್ರಯಾಶ್ರಯ ಎಂದು ಪರಮಾತ್ಮನಿಗೆ ವಿಶೇಷಣವನ್ನು ಕೊಡ್ತಾರೆ. ಜಗತ್ತಿಗೆ ಆಶ್ರಯರಾದವರು ಯಾರೋ ಅವರಿಗೆ ಆಶ್ರಯನಾದವನು ಪರಮಾತ್ಮ. ಹಾಗಾಗಿ ಜಗತ್ತನ್ನು ಹೊತ್ತ ಮಹಾನುಭಾವರು ಯಾವ ಶೇಷದೇವರು, ಯಾವ ವಾಯುದೇವರು, ಆ ವಾಯುದೇವರನ್ನು ಹೊತ್ತವನು ಪರಮಾತ್ಮ. ಅಷ್ಟು ಶಕ್ತಿ ಪರಮಾತ್ಮನಲ್ಲಿ. ಕೇವಲ ಪರಮಾತ್ಮ ತನ್ನ ಬಾಲದ ಮೇಲೆ ಕೂರ್ಮರೂಪನಾಗಿ ನಿಂತ ತನ್ನ ಬಾಲದ ಮೇಲೆ ವಾಯುದೇವರನ್ನು ಧರಿಸಿ, ವಾಯುದೇವರ ಬಾಲದ ಮೇಲೆ ಶೇಷದೇವರು, ಅವರ ಮೇಲೆ ಇಡಿಯಾದ ಬ್ರಹ್ಮಾಂಡ. ಇಷ್ಟು ಮಾತ್ರವಲ್ಲ, ಅನಂತ ಜೀವರಾಶಿಗಳನ್ನು ಬಂಧಿಸುವ ಶಕ್ತಿ, ಅನಂತ ಜೀವರನ್ನು ಮುಕ್ತಗೊಳಿಸುವ ಶಕ್ತಿ, ಅನಂತ ಜೀವರಿಗೆ ಅನಂತ ಕಾಲದವರೆಗೆ ಸುಖಗೊಳಿಸುವ ಶಕ್ತಿ, ಅನಂತ ಜೀವರಿಗೆ ತಾಮಸರಿಗೆ ದುಃಖಗೊಳಿಸುವ ಶಕ್ತಿ.
ನಮ್ಮೆಲ್ಲರ ದೇಹವನ್ನು ನಿರ್ಮಾಣ ಮಾಡುವ ಶಕ್ತಿ, ದೇಹದಲ್ಲಿ ಒಂದೊಂದು ಜೀನಿನಲ್ಲಿ ಅತ್ಯದ್ಭುತವಾದ ಶಕ್ತಿಯನ್ನು ಇಡುವ ಶಕ್ತಿ, ಕ್ರೋಮೋಸೋಮಿನಲ್ಲಿ ಅಪಾರವಾದ ವಿಚಿತ್ರವಾದಂತಹ ಶಕ್ತಿಯನ್ನು ಪರಮಾತ್ಮ DNA RNA ರೂಪಗಳಲ್ಲಿ ಪರಮಾತ್ಮ ಇಟ್ಟು ಅದನ್ನು ನೇಮಿಸ್ತಾನೆ. ಒಂದೊಂದು ಆಟಮ್ಮಿನಲ್ಲಿ 1 ಇಲೆಕ್ಟ್ರಾನು, 2 ಇಲೆಕ್ಟ್ರಾನು, 70 ಇಲೆಕ್ಟ್ರಾನು, 80 ಇಲೆಕ್ಟ್ರಾನು, 100 ಇಲೆಕ್ಟ್ರಾನ್ಗಳಂತೆ ಕಂಡಂತೆ ಅವುಗಳಲ್ಲಿ ಇಲೆಕ್ಟ್ರಾನ್ಗಳನ್ನಿಟ್ಟು ಆ ಇಲೆಕ್ಟ್ರಾನ್ಗಳಿಗೆ ಬೇರೆ ಬೇರೆ ಆರ್ಬಿಟ್ಟುಗಳಲ್ಲಿ ಅವುಗಳನ್ನು ಸಂಚಾರ ಮಾಡಿಸುವಂತಹ ಶಕ್ತಿ. ಒಂದಕ್ಕೆ ಇನ್ನೊಂದು ಎಂದೂ ಘರ್ಷಣೆಯಾಗದಿದ್ದಂತೆ ಪರಮಾಣುವಿನಷ್ಟು ಅತಿ ಚಿಕ್ಕದಾದ, ಕಣ್ಣಿಗೇ ಕಾಣದಷ್ಟು ಚಿಕ್ಕದಾದ ಆ ಕಣದಲ್ಲಿ ಅಷ್ಟು ಇಲೆಕ್ಟ್ರಾನ್ಗಳು ಒಂದಕ್ಕೆ ಇನ್ನೊಂದು ಘರ್ಷಣೆಯಾಗದಂತೆ ತನ್ನ ಆರ್ಬಿಟ್ಟಿನಲ್ಲಿ ತಿರುಗಿಸುವಷ್ಟು ಪರಮಾತ್ಮನ ಅತ್ಯದ್ಭುತವಾದ ಶಕ್ತಿ. ಎಲ್ಲರಿಂದ ಕರ್ಮವನ್ನು ಮಾಡಿಸುವ ಶಕ್ತಿ. ಕರ್ಮವನ್ನು ಮಾಡಿಸುವುದಕ್ಕೆ ಬ್ರೇನಿನಲ್ಲಿ ಪ್ರೇರಣೆ, ಮಸ್ತಿಷ್ಕದಲ್ಲಿ ಪ್ರೇರಣೆ, ಮನಸ್ಸಿನಿಂದ ಮಸ್ತಿಷ್ಕದಲ್ಲಿ, ಅದರ ದ್ವಾರ ಇಂದ್ರಿಯಗಳಲ್ಲಿ, ಅದರ ದ್ವಾರ ದೇಹಗಳ ಅಂಗಾಂಗಗಳಲ್ಲಿ. ಏನು ಅದ್ಭುತವಾದದ್ದು! ಆ ನ್ಯೂರಾನ್ಗಳೇನು, ಧಮನಿಯಿಂದ ರಕ್ತ ಹೋಗುವುದೇನು, ಬ್ರೇನ್ಗಳಲ್ಲಿ ಟ್ರಿಲಿಯನ್ಸ್ ಆ್ಯಂಡ್ ಟ್ರಿಲಿಯನ್ಸ್ ಆಫ್ ಸೆಲ್ಲುಗಳು ಹುಟ್ಟಿ ಸಾಯುವುದೇನು, ಇದೆಲ್ಲ ಭಗವಂತನ ವೀರ್ಯ. ಕೊಲ್ಲುವ ದೇವರು ಕೊಂದು ಹಾಕ್ತಾನೆ, ಆದರೆ ಹುಟ್ಟಿಸುವಾಗ ಮಾತ್ರ ಜೀನ್, ಕ್ರೋಮೋಸೋಮ್ ಇವುಗಳನ್ನು ಹುಟ್ಟಿಸುವಾಗ, ಸೆಲ್ಲುಗಳನ್ನು ಹುಟ್ಟಿಸುವಾಗ ಪರಮಾತ್ಮನಿಗೆ ಎಷ್ಟು ಶ್ರಮವಾದೀತು. ಎಲ್ಲಿಯ ಶ್ರಮ! ಪರಾಸ್ಯ ಶಕ್ತಿರ್ವಿವಿಧೈವ ಶ್ರೂಯತೆ ಸ್ವಾಭಾವಿಕೀ ಜ್ಞಾನಫಲಕ್ರಿಯಾಚ. ಪರಮಾತ್ಮ ಅಂತಾನೆ, ಕಿಮ್ಮಾನಂದಂತಿ ಶತ್ರವೋ ಅನಿಂದ್ರಾಹ. ಇಂದ್ರ ಎಂದರೆ ಸಾಮರ್ಥ್ಯವುಳ್ಳವರು, ಅನಿಂದ್ರಾಹ ಅಂದರೆ ದುರ್ಬಲರು, ಹೇಡಿಗಳು, ಪೆದ್ದರು, ದಟ್ಟರು, ಏನೂ ಶಕ್ತಿ ಇಲ್ಲದ, ನನ್ನ ಇಚ್ಛೆ ಇಲ್ಲದೆ ಇದ್ರಂತೂ ಅವರು ಶಶವಿಷಾಣರು, ಸೊನ್ನೆಗಿಂತಲೂ ಸೊನ್ನೆ ಅಂಥ ಈ ಶತ್ರುಗಳು ಅನಿಂದ್ರಾಹ ಕಿಂ ಮಾ ನಿಂದಂತಿ. ನನ್ನನ್ನು ಯಾಕೆ ನಿಂದೆ ಮಾಡ್ತಾರೆ? ಅಭೀದ್ವಾ ಏಕಮೇಕೋ ನಿಶ್ಶಾಳ್ ಕಿಮುದ್ವಾ ಕಿಮುತ್ರಯಃ ಕರಂತಿ. ಒಂದು ಬ್ರಹ್ಮಾಂಡದ ಅನಂತ ಜೀವರಾಶಿಗಳು ಎದುರಾಗಿ ಬಂದರೂ ನಾನು ಎದುರಿಸುವೆ. 3 ಜನ ಬರಲಿ, 3 ಪಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬರಲಿ, ಅನಂತ ಸಂಖ್ಯೆಯಲ್ಲಿ ಅನಂತ ಬ್ರಹ್ಮಾಂಡಗಳು ಇವತ್ತಿಲ್ಲ, ಅಷ್ಟೂ ಬ್ರಹ್ಮಾಂಡಗಳು ಇರಬಹುದು, ಇದ್ದರೂ ನನ್ನ ಶಕ್ತಿ ಅದನ್ನು ಮೀರಿಸುವ ಶಕ್ತಿ. ಖಲೇನ ಪರಶಾನ್ ಪ್ರತಿಹನ್ಮಿ ಭೂರಿ ಕಿನ್ಮ ನಿಂದಂತಿ ಶತ್ರವೋ ಅನಿಂದ್ರಾಹ. ಒರಳಲ್ಲಿ ಕಾಳಗಳನ್ನು ಹಾಕಿ ಕುಟ್ಟುವಂತೆ ನಾನು ಅವರನ್ನು ಕುಟ್ಟಿ ತೆಗಿತೇನೆ. ಈ ಮಾತಿನಿಂದ ತಿಳಿದು ಬರುವ ಮಾತೇನು ಅಂದರೆ, ಪರಮಾತ್ಮನ ಅನಂತ 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 ಶಕ್ತಿಯ ಏಕದೇಶದ ಲವದ, ಲೇಷದ, ಗಂಧದ, ಅಂಶದ, ಭಾಗದ, ತುಣುಕಿನ, ತುಂಡಿನ ಒಂದು ಕಣ ಏನಿದೆ ಅಷ್ಟೇ ಕಣ ಸಾಕು. ಪರಮಾತ್ಮ ಏಕಕಾಲಕ್ಕೆ ಇಲ್ಲ, ಆದರೆ ಏಕಕಾಲಕ್ಕೆ ಅನಂತ ಅನಂತ ಬ್ರಹ್ಮಾಂಡಗಳನ್ನು ನಿರ್ಮಾಣ ಮಾಡಿ ನಿಯಮನ ಮಾಡುವ ಸಾಮರ್ಥ್ಯವನ್ನು ಪರಮಾತ್ಮ ಪಡೆದಿದ್ದಾನೆ. ಅಣೋರಣೀಯಾನ್ ಮಹತೋ ಮಹೀಯಾನ್ ಆಗುವ ಶಕ್ತಿ ಪರಮಾತ್ಮನಲ್ಲಿ. ಸಂಹಾರ ಮಾಡುವ ಶಕ್ತಿ ಭಗವಂತನಿಗೆ ಹೇಗೋ, ವಿರೋಧಿಗಳನ್ನು ನಿರಸನ ಮಾಡುವ ಶಕ್ತಿ ಪರಮಾತ್ಮನಿಗೆ ಹೇಗೋ, ಹಾಗೆ ಭಗವಂತನಿಗೆ ಇನ್ನೊಂದು ಅದ್ಭುತವಾದ ಶಕ್ತಿ. ಜಗದ್ರಕ್ಷಾ ಸಾಧನಾನ್ಯಪ್ಯನಂತಾನಿ ಅನಂತಧಾ ಸಂತಿ ಪುನಸ್ತವೇಶ.
ಶತಂತೆ ರಾಜನ್ ಭಿಷಜ ಸಹಸ್ರಂ ಉರ್ವಿ ಗಭೀರ ಸುಮತಿಷ್ಠೇ ಅಸ್ತು. ಶತಂತೆ ರಾಜನ್ ಭಿಷಜ ಸಹಸ್ರಂ. ಒಂದು ವಸ್ತುವನ್ನು ಸಾವಿರ ರೀತಿಯಿಂದ ಭಗವಂತ ಬಳಸಿ ಜೀವರಾಶಿಗಳನ್ನು ಕಾಪಾಡುವುದಕ್ಕೆ ಉಪಯೋಗಿಸಬಹುದು. ರಾಜನ್ ರಾಜಮಾನನಾದ ವಿರಾಜಮಾನನಾದ ಭ್ರಾಜಮಾನನಾದ ಭಗವಂತನೇ ತೇ ಭಿಷಜ ಸಹಸ್ರಂ ಶತಂ. ಅಂತಹ ಅನಂತವಾದ ಸಾಧನೆಗಳಿವೆ ಪರಮಾತ್ಮನ ಕೈಯಲ್ಲಿ. ಬದುಕಿಸಬೇಕು ಅಂತ ಪರಮಾತ್ಮ ಇಚ್ಛೆ ಮಾಡಿದರೆ ಹೇಗೂ ಬದುಕಿಸ್ತಾನೆ. ಎಂಥೆಂಥ ಭಯಾನಕ ಆಕ್ಸಿಡೆಂಟ್ಗಳಲ್ಲಿ ಯಾರೋ ಒಬ್ಬ ಇಬ್ಬರು ಬದುಕಿ ಬಿಡ್ತಾರೆ, ಪರಮಾತ್ಮ ಬದುಕಿಸ್ತಾನೆ. ಪರಮಾತ್ಮನ ವಿರೋಧವನ್ನು ಮಾಡುವವರಿಗೆ ನಮ್ಮ ಧರ್ಮ ನಾಶವಾದೀತೆ. ಸನಾತನ ಧರ್ಮ, ವೈದಿಕ ಧರ್ಮ, ನಮ್ಮ ಹಿಂದೂ ಧರ್ಮ ಪರಂಪರೆಯಿಂದ ಅನಾದಿ ಕಾಲದಿಂದ ನಡೆದು ಬಂದ ಈ ಶ್ರೇಷ್ಠವಾದ ಧರ್ಮ ಇದು ನಾಶವಾದೀತೆ ಅಂತನ್ನುವ ಸಂಶಯ ಸರ್ವಥಾ ನಮ್ಮ ಯಾರ ಮನಸ್ಸಿನಲ್ಲೂ ಬರುವುದು ಬೇಡ. ಪರಮಾತ್ಮನಿಗೆ ಕುಟ್ಟಿ ಹಾಕುವ ಶತ್ರುಗಳನ್ನು ನಾಶ ಮಾಡುವಂತಹ ಅಪ್ರತಿಮವಾದ ಶಕ್ತಿ ಉಂಟು. ಭಗವಂತ ದಯೆ ಮಾಡಬೇಕಷ್ಟೇ, ಪ್ರಸನ್ನನಾಗಬೇಕಷ್ಟೇ. ಆ ಭಗವಂತನ ಪ್ರಸಾದಕ್ಕಾಗಿ ಈ ಸಾಧನೆಗಳು, ಈ ಹೋಮಾದಿಗಳು ನಮ್ಮ ವೈದಿಕ ಸನಾತನ ಧರ್ಮದ ಸಂರಕ್ಷಣೆಯಾಗಲಿ ಎಂದಾಗಿ ಪ್ರಾರ್ಥನೆಗಳು. ಉಗ್ರಂ ವೀರಂ, ದುಷ್ಟರಾಗಿರುವಂತಹ ಹಿರಣ್ಯಕಶಿಪು, ಹಿರಣ್ಯಾಕ್ಷ, ರಾವಣ, ಕುಂಭಕರ್ಣ, ಜರಾಸಂಧಾದಿ ದುಷ್ಟರನ್ನು, ಮಧುಕೈಟಭರನ್ನು, ಎಲ್ಲ ದುಷ್ಟರನ್ನು ಸಂಹಾರ ಮಾಡಿದಂತಹ ಭಗವಂತ ನರಕಾಸುರನನ್ನು ವಧ ಮಾಡಿದವನ. ಹಾಗಾಗಿ ವೀರಂ, ಪರಮಾತ್ಮ ಪರಮವೀರನಾಗಿದ್ದಾನೆ. ಮಹಾವಿಷ್ಣುಂ, ಏನದ್ಭುತವಾದ ಶಬ್ದ. ಶಕಾರೋ ಬಲಂ ನಣಕಾರ ಪ್ರಾಣ ಆತ್ಮ. ಐತರೆಯ ಉಪನಿಷತ್ತು ಹೇಳುವಾಗ ಶ್ರೀಮದಾಚಾರ್ಯರು ಮೈಯುಪ್ಪಿ ಹೇಳ್ತಾರೆ. ಶ್ರೀಮದಾಚಾರ್ಯರಿಗೆ ಭಗವಂತನನ್ನು ಇಲ್ಲಿ ವರ್ಣನೆ ಮಾಡುವಾಗ ಕಂಠ ಗದ್ಗದಿತವಾಗಿತ್ತೋ ಅನ್ನುವಂತೆ ನಮಗೆ ತೋರ್ತದೆ. ಪರಮಾತ್ಮನ ಬಲ, ಪರಮಾತ್ಮನ ಶಕ್ತಿ ಇಷ್ಟಲ್ಲ, ಅನಂತವಾಗಿದೆಯಲ್ಲ. ಆ ಅನಂತದ ಶಕ್ತಿಯ ಪರಿಣಾಮವಾಗಿ ಪರಮಾತ್ಮ ಸ್ವತಂತ್ರನಾದ ಭಗವಂತ ಅನಂತ ದೇಶದಲ್ಲಂತೂ ವ್ಯಾಪಿಸಿ ಇದ್ದಾನೆ, ಅನಂತ ಕಾಲದಲ್ಲೂ ವ್ಯಾಪಿಸಿ ಇದ್ದಾನೆ. ಮಾತ್ರವಲ್ಲ, ದೇಶ ಕಾಲಗಳನ್ನು ಮೀರಿ ಇದ್ದಾನೆ ಪರಮಾತ್ಮ. ಮಹತೋ ಮಹೀಯಾನ್ ಭಗವಂತ. ಆ ಚಿತ್ರವನ್ನು ಚಿತ್ರಿಸಿಕೊಳ್ಳಿ ಮನಸ್ಸಿನಲ್ಲಿ. ಧ್ಯಾಯೇತ್ ನೃಸಿಂಹಂ ಉರ್ವೃತ್ತ ರವಿತ್ರಿನೇತ್ರಂ ಜಾನುಪ್ರಸಕ್ತ ಕರಯುಗ್ಮಂ ಅಥ ಅಪರಾಭ್ಯಾಂ ಚಕ್ರಂ ದರಂಚ ದಧತಂ ಪ್ರಿಯಯ ಸಮೇತಂ ದಿಗ್ಮಾಂಶು ಕೋಟಿ ಅಧಿಕ ತೇಜಸಂ. ಅನಂತಾನಂತ ಸೂರ್ಯರಿಗಿಂತಲೂ ಮಿಗಿಲಾಗಿರುವಂತಹ ಪರಮಾತ್ಮನ ತೇಜಸ್ಸು. ವಿಜ್ಞಾನ ರೋಚೆ ಪರಿಪೂರಿತ ಅಂತರ್ಬಾಹ್ಯಾಂಡ ಕೋಶಂ. ಬ್ರಹ್ಮಾಂಡದ ಹೊರಗಡೆಯೂ ಕೂಡ ಎಲ್ಲ ಕಡೆಗೆ ಅವ್ಯಾಕೃತ ಆಕಾಶದಲ್ಲಿ ಪರಮಾತ್ಮನ ಅಪ್ರಾಕೃತವಾದ, ನಿತ್ಯವಾದ, ಅನಾದಿಯಾದ, ಸ್ವತಂತ್ರವಾದ, ಅನಂತ ಗುಣಪೂರ್ಣವಾದ ತೇಜಸ್ಸು ಸರ್ವತ್ರ ವ್ಯಾಪ್ತವಾಗಿದೆ. ವ್ಯಾಸ, ನರಸಿಂಹ, ಕೃಷ್ಣ, ರಾಮಾದಿ ಅನಂತ ರೂಪಗಳ ತೇಜಸ್ಸು. ಅಷ್ಟು ತೇಜಸ್ಸು ಉಳ್ಳವ ಪರಮಾತ್ಮ. ಹೀಗೆ ದೇಶಕಾಲಗಳಿಂದ ನಿತ್ಯನಾಗಿರುವಂತಹ ಭಗವಂತ ಅನಂತ ಗುಣಪೂರ್ಣ. ಇಂಥ ಪರಮಾತ್ಮ ನಮಗೆ ದಾರಿಯಲ್ಲಿ ಕೈ ಹಿಡಿದು ನಡೆಸ್ತಾ ಇದ್ದಾನೆ. ಸತ್ಯದ ಮಾರ್ಗದಲ್ಲಿ ನಡೆಸ್ತಾನೆ, ಧರ್ಮದ ಮಾರ್ಗದಲ್ಲಿ ನಡೆಸ್ತಾನೆ, ಜ್ಞಾನದ ಮಾರ್ಗದಲ್ಲಿ ನಡೆಸ್ತಾನೆ, ಗುರುಗಳ ಪ್ರೀತಿಯ ಮಾರ್ಗದಲ್ಲಿ ನಡೆಸ್ತಾನೆ.
ಭಗವಂತ ನಮ್ಮನ್ನು ಮುಂದಕ್ಕೆ ಕರೆದೊಯ್ತಾನೆ. ಈ ಶ್ರದ್ಧೆ, ಈ ಮಾತು ವಿಷ್ಣು ಎಂಬ ಶಬ್ದದಿಂದ ನಿರಂತರವಾಗಿ ಚಿಂತನೆ ಮಾಡಿ. ನಮ್ಮ ಸ್ವಾಮಿ, ನಮ್ಮ ದೇವರು ವಿಷ್ಣು. ಆ ಭಗವಂತ ಎಲ್ಲರ ಸ್ವಾಮಿ ಹೌದು. ಅವನೇ, ಆ ಪರಮಾತ್ಮನೇ ಎಲ್ಲ ವಿಧವಾದಂತಹ ಅನಂತ ಗುಣಗಳಿಂದ ಪರಿಪೂರ್ಣನಾಗುವುದು ಮಾತ್ರವಲ್ಲದೆ ನಮ್ಮನ್ನು ಪ್ರೇರಿಸ್ತಾ ಇದ್ದಾನೆ. ಪರಮಾತ್ಮನಿಗೆ ಅನಂತ ಗುಣಗಳಿದ್ದದ್ದರಿಂದ ಭಗವಂತ ನಮ್ಮನ್ನು ಪ್ರೇರಿಸುವುದು ಇದು ಅತ್ಯಂತ ಹಿತಕಾರಿಯಾದದ್ದು. ಎಂದೆಂದಿಗೂ ನಮಗೆ ಯಾವ ರೀತಿಯಿಂದಲೂ ಅಹಿತವಾಗುವುದಕ್ಕೆ ಆಸ್ಪದವೇ ಇಲ್ಲ. ಡಾಕ್ಟರ್ ಒಂದು ಮಾತು ಹೇಳ್ತಾರೆ, ಅದನ್ನು ಪರಿಪಾಲಿಸ್ಲಿಕ್ಕೆ ಹೋದರೆ ಲೀಗಲಿ ತೊಂದರೆ ಆಗತ್ತೆ. ಲೀಗಲಿ ಇನ್ನೊಂದು ಮಾತು ಹೇಳ್ತಾರೆ, ಅದನ್ನು ಮಾಡುವುದಕ್ಕೆ ಹೋದರೆ ಇನ್ನೊಂದು ದೃಷ್ಟಿಯಿಂದ ತೊಂದರೆ ಆಗ್ತದೆ, ಸಮಾಜದ ದೃಷ್ಟಿಯಿಂದ. ಹೀಗೆ ಒಂದೊಂದು ಆಪತ್ತಿಗಳಿವೆ. ಪರಮಾತ್ಮ ಅನಂತ ಗುಣಪೂರ್ಣನಾದ ಆಗಿ ನಮ್ಮ ಕರ್ಮಾನುಸಾರವಾಗಿ ಎಲ್ಲ ಜೀವರಾಶಿಗಳನ್ನು, ಜಡಚೇತನಗಳನ್ನು ಪ್ರೇರಿಸಿ ಪರಮಾತ್ಮ ಕಾರ್ಯವನ್ನು ನಡೆಸ್ತಾನೆ. ಆದ್ದರಿಂದಲೇ ಭಗವಂತನಿಗೆ ಪ್ರಾಣ ಅಂತ ಕರೀತಾರೆ. ಪರಮಾತ್ಮ ಪ್ರಣಯತಿ, ನಮ್ಮನ್ನು ಮುಂದಕ್ಕೆ ಕರೆದೊಯ್ತಾನೆ. ಎಲ್ಲಿ ಇದ್ದ ನಮ್ಮನ್ನು ಎಲ್ಲಿಗೆ ತಂದ, ಎಲ್ಲಿ ಇದ್ದ ಬ್ರಹ್ಮದೇವರನ್ನು, ಅರ್ಥಾತ್ ಅನಾದಿ ಕಾಲದಿಂದ ಹಿಂದಿರುವ ಆ ವಾಯುದೇವರ ಗಣದಲ್ಲಿಯೂ ಸೇರದಿರುವ ಆ ದೇವತೆಗಳನ್ನು ಬ್ರಹ್ಮದೇವರನ್ನಾಗಿ ಮಾಡಿ ಅವರಿಗೆ ವಿಶಿಷ್ಟವಾಗಿರುವಂತಹ ಮೋಕ್ಷವನ್ನು ಕೊಡ್ತಾನೆ. ಇದು ಕೇವಲ ಪರಮಾತ್ಮನ ಕಾರುಣ್ಯ. ಸದಾಕಾಲ ನಮ್ಮ ಕಣ್ಣ ರೆಪ್ಪೆ ಬಡಿಬೇಕಾದರೆ, ಶ್ವಾಸ ನಡಿಬೇಕಾದರೆ, ಹೃದಯ ಸ್ಪಂದಿಸಬೇಕಾದರೆ, ರಕ್ತ ಹರಿಯಬೇಕಾದರೆ, ಮಸ್ತಿಷ್ಕ ಕೆಲಸ ಮಾಡಬೇಕಾದರೆ, ಮನಸ್ಸು ವಿಚಾರ ಮಾಡಬೇಕಾದರೆ ಯಾವುದಕ್ಕೂ ಕೇವಲ ಭಗವಂತನ ಶಕ್ತಿ, ಭಗವಂತನ ಪ್ರೇರಣೆ, ಪರಮಾತ್ಮನ ಅನುಗ್ರಹ ಅತ್ಯಂತ ಅನಿವಾರ್ಯ. ಮಹಾವಿಷ್ಣು ಎಲ್ಲ ವಸ್ತುಗಳಲ್ಲಿ, ಕಣಕಣಗಳಲ್ಲಿ ಪರಮಾತ್ಮ ವ್ಯಾಪ್ತನಾಗಿದ್ದಾನೆ. ಒಂದೊಂದು ಕಣದಲ್ಲೂ ಪರಮಾತ್ಮ ಅನಂತ ರೂಪಗಳಿಂದ ವ್ಯಾಪಿಸಿ ತುಂಬಿದ್ದಾನೆ, ಅನಂತ ಗುಣಗಳಿಂದ ತುಂಬಿದ್ದಾನೆ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ. ಪರಮಾತ್ಮ ಜ್ವಲಂತಂ, ಮಹಾಪ್ರಕಾಶಶೀಲ. ಈಗ ತಾನೇ ಹೇಳಿದಂತೆ ನಮ್ಮ ಹೃದಯದಲ್ಲಿ ಭಗವಂತ ಜ್ವಲಂತಂ, ಪ್ರಕಾಶಮಾನನಾಗಿದ್ದಾನೆ. ತದೋಕೋಗ್ರಜ್ವಲನಂ ತತ್ಪ್ರಕಾಶಿತದ್ವಾರ ವಿದ್ಯಾಸಾಮರ್ಥ್ಯಾತ್ ತಚ್ಛೇಷಗತ್ಯನುಸ್ಮೃತಿಯೋಗಾಚ್ಚ ಹಾರ್ದಾನುಗೃಹೀತ ಶತಾಧಿಕಯ ಎಂದು ಹೇಳಿದಂತೆ ಭಗವಂತನ ದೀಪದಲ್ಲಿ ನಾವು ಮುಂದೆ ನಡೀತಾ ಹೋಗ್ತೇವೆ. ಜ್ವಲಂತಂ. ಏಕಂ ಪರಂ ಜ್ಯೋತಿ ಅನನ್ಯಮದ್ವಯಂ. ಪರಮಾತ್ಮ ಜ್ಯೋತಿ ರೂಪ, ಸ್ವಯಂ ಜ್ಯೋತಿ ಪುರುಷ, ಸ್ವಪ್ರಕಾಶನಾದ ಪರಮಾತ್ಮ. ಯಾರ ಅಧೀನವಾಗಿ ಭಗವಂತನ ಬೆಳಕಲ್ಲ. ತಮೇವ ಭಾಂತಂ ಅನುಭಾತಿ ಸರ್ವಂ ತಸ್ಯ ಭಾಸಾ ಸರ್ವಮಿದಂ ವಿಭಾತಿ. ಯದಾದಿತ್ಯಗತಂ ತೇಜ ಜಗದ್ಭಾಸಯತೆ ಖಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೌ ತತ್ತೇಜೋ ವಿದ್ಧಿ ಮಾಮಕಂ. ದೀಧಿತಿ ಪರಿಮುಷ್ಟಾನಿ. ಪರಮಾತ್ಮನ ದೀಧಿತಿಗಳಿಂದ ಕಣ್ಣು ಕುಕ್ಕಿ ಹೋಗುತ್ತೆ. ಅಷ್ಟು ಪರಮಾತ್ಮನ ಪ್ರಕಾಶ. ಯಾವ ಬ್ರಹ್ಮದೇವರಲ್ಲ, ಸಾಕ್ಷಾತ್ ಲಕ್ಷ್ಮಿಯೂ ಪರಮಾತ್ಮನ ಪರಿಪೂರ್ಣವಾದ ತೇಜಸ್ಸನ್ನು ಕಣ್ಣಾರೆ ನೋಡಲು ಸಮರ್ಥಳಲ್ಲ. ಅಲ್ಲ ಸುತರಾಮಲ್ಲ. ವಿಮೇಕರಣ ಪತಯತಃ ವಿಚಕ್ಷು ವೀದಂ ಜ್ಯೋತಿ ಹೃದಯ ಆಹಿತಂ ಯತ್. ನಮ್ಮ ಹೃದಯದಲ್ಲಿ ಇರುವಂತಹ ಯಾವ ಬಿಂಬರೂಪನಾದ ಪರಮಾತ್ಮ
ನರಸಿಂಹನ ಆ ತೇಜಸ್ಸು, ಆ ಜ್ವಲನವು, ಅದರಿಂದ ನಮ್ಮೆಲ್ಲ ಇಂದ್ರಿಯಗಳು ಹೊರಗೆ ಹೋಗ್ತಾ ಇವೆ. ಅಂತಹ ಪರಮಾತ್ಮ ಜ್ವಲನ ತನ್ನ ಆ ಜ್ವಾಲೆಯಿಂದ ನಮ್ಮ ಪಾಪಗಳನ್ನು ಭಸ್ಮ ಮಾಡಲಿ ಎಂಬುದಾಗಿ ಬೇಡಿಕೊಳ್ಳೋಣ. ಅನಂತ ಜನ್ಮದ ಅನಂತ ಪಾಪಗಳು, ಅನಾದಿ ಕಾಲದಿಂದ ಬಂದ ಅಜ್ಞಾನ, ಮಿಥ್ಯಾಜ್ಞಾನ, ಅದಕ್ಕೆ ಜೊತೆಗೆ ಸೇರಿದಂತೆ ಸ್ವಾತಂತ್ರ್ಯ ಅಭಿಮಾನ, ಸ್ವಾಮಿತ್ವಾಭಿಮಾನ, ಕರ್ತೃತ್ವ ಸ್ವಾತಂತ್ರ್ಯ, ಭೋಕ್ತೃತ್ವ ಸ್ವಾತಂತ್ರ್ಯ, ಕಾರಕಸ್ವಾಮಿತ್ವ, ಫಲಸ್ವಾಮಿತ್ವ, ಅಶೋಭನೇಶು ಶೋಭನಾಧ್ಯಾಸ, ಶೋಭನೇಶು ಅಶೋಭನಾಧ್ಯಾಸ, ದೇಹೇಂದ್ರಿಯಾದಿಗಳಲ್ಲಿ ಅವಿವೇಕ ಎನ್ನುವಂತಹ ಏನು ಅಭಿಮಾನಗಳು, ಆ ಎಲ್ಲ ಅಭಿಮಾನಗಳನ್ನು, ಜೀವಾಚ್ಛಾದಿಕ ಪರಮಾಚ್ಛಾದಿಕಾದಿಗಳನ್ನು ಎಲ್ಲವನ್ನು, ಕಾಮಕರ್ಮಾದಿಗಳನ್ನು ಪರಮಾತ್ಮ ಭಸ್ಮ ಮಾಡಿ ನಿರಂತರವಾಗಿ ಕಾಮ, ಕ್ರೋಧ, ಲೋಭ, ಮೋಹ, ಮದ ಮಾತ್ಸರ್ಯಗಳಲ್ಲಿ ಆ ಕೊಳಚೆಯಲ್ಲಿ ತುಂಬಿ ತುಂಬಿ ತುಳುಕಿ ತುಳುಕಿ ನಾವು ಕೊಳತು ಹೋಗಿದ್ದೇವೆ. ಅನಾದಿ ಕಾಲದಿಂದ ನಡೆದು ಬಂದಂತಹ ಇಷ್ಟು ಪಾಪಗಳು ರಾಶಿ ರಾಶಿ. ಸಮಾಜದ ಕಾರಣದಿಂದ, ಧರ್ಮದ ಭೀತಿಯಿಂದ ಹೊರಗೆ ಮಾಡದಿದ್ದ ಪಾಪವನ್ನು ಮನಸ್ಸಿನಲ್ಲಿ ಮಾಡ್ತೇವೆ. ಅಷ್ಟು ಕೊಳಚೆಯಾಗಿದೆ ಮನಸ್ಸು. ಜ್ವಲಂತಂ ಪರಮಾತ್ಮ ಪ್ರಕಾಶಮಾನನಾಗಿ ತನ್ನ ಜ್ವಾಲೆಯಲ್ಲಿ ನಮ್ಮೆಲ್ಲ ಪಾಪಗಳನ್ನು, ಕಾಮಕ್ರೋಧಗಳನ್ನು, ಅಭಿಮಾನವನ್ನು, ಅಜ್ಞಾನವನ್ನು, ದುಃಖವನ್ನು, ಕೆಟ್ಟ ಪ್ರವೃತ್ತಿಯನ್ನು ಸಂಪೂರ್ಣವಾಗಿ ನಾಶ ಮಾಡಲಿ. ನಾವು ಎಷ್ಟು ಪುಣ್ಯವನ್ನು ಗಳಿಸ್ತೇವೋ ಬಿಡ್ತೇವೋ, ಆದರೆ ಪಾಪವಾದರೂ ನಮ್ಮಿಂದ ಆಗದಿದ್ದಂತೆ ಭಗವಂತ ಕರುಣಿಸಬೇಕು ಅಂತ ಪರಮಾತ್ಮನಲ್ಲಿ ಬೇಡಿಕೊಳ್ಳುವುದು. ಆ ಪಾಪದಿಂದಾಗಿಯೇ ನಮ್ಮಿಂದ ಸಾಧನೆಯಾಗುವುದಿಲ್ಲ, ದೇವರ ಸ್ಮರಣೆಯಾಗುವುದಿಲ್ಲ, ಸತ್ಕರ್ಮಗಳ ಅನುಷ್ಠಾನ ಸಾಧ್ಯವಿಲ್ಲ. ನಾವು ಜಗತ್ತಿಗೆ ಮೋಸ ಮಾಡದೇ ಇರಲು ಸಾಧ್ಯವಿಲ್ಲ. ಮೋಸ ಮಾಡ್ತಾ ಇರ್ತೇವೆ, ಪಾಪ ಇದೆ. ಸುಳ್ಳು ಹೇಳ್ತಾ ಇರ್ತೇವೆ, ಪಾಪವಿದೆ. ಕುಟಿಲ ವೃತ್ತಿಯಿಂದ ನಡಿತೇವೆ, ದ್ವೇಷವನ್ನು ಮಾಡ್ತೇವೆ, ಮಾತ್ಸರ್ಯ ಪಡ್ತೇವೆ, ಅಹಂಕಾರದಿಂದ ನಡಿತೇವೆ, ಹಿರಿಯರನ್ನು ತಿರಸ್ಕರಿಸ್ತೇವೆ. ಒಂದೇ ಎರಡೇ ಘೋರ ಪಾಪಗಳನ್ನು ಮಾಡ್ತಾ ಇದ್ದೇವೆ. ಈ ಎಲ್ಲ ಪಾಪಗಳನ್ನು ಭಸ್ಮ ಮಾಡು ಸ್ವಾಮಿ. ಆ ಪಾಪಗಳಿಗೆ ಪ್ರೇರಕರಾದ, ನಮ್ಮ ಪಾಪಗಳಿಗೆ ಅಭಿಮಾನಿಗಳಾದ ಯಾವ ದೈತ್ಯರು, ಆ ದೈತ್ಯರನ್ನು ಓಡಿಸಿ ಹಾಕು. ಕಲ್ಯಾದ ದೈತ್ಯರು ನಮ್ಮ ಇಂದ್ರಿಯಗಳಿಂದ, ನಮ್ಮ ಮನಸ್ಸಿನಿಂದ, ನಮ್ಮ ಬುದ್ಧಿಯಿಂದ, ನಮ್ಮ ಪ್ರಾಣದಿಂದ ಮಾಡಿಸುವ ಏನು ಪಾಪದ ಕರ್ಮಗಳು, ಆ ಎಲ್ಲ ದೈತ್ಯರನ್ನು ನಾಶ ಮಾಡು. ಜ್ವಲಂತಂ ಸನಾತನ ವೈದಿಕ ಧರ್ಮದ ವಿರುದ್ಧವಾಗಿರುವಂತಹ ದುಷ್ಟರು ಕೋಟಿ ಕೋಟಿ ಸಂಖ್ಯೆಯಲ್ಲಿದ್ದಾರೆ. ಅವರು ಸಾತ್ವಿಕರಾಗಿದ್ದರೆ, ಸಜ್ಜನರಾಗಿದ್ದರೆ ಅವರಿಗೆ ಸಾತ್ವಿಕವಾದ ಬುದ್ಧಿಯನ್ನು ಕೊಟ್ಟು ಪ್ರೇರಿಸಿ ಸನಾತನ ವೈದಿಕ ಧರ್ಮದ ಸಂರಕ್ಷಣೆಯನ್ನು ಮಾಡು. ಇಲ್ಲವಾದರೆ ಅವರನ್ನು ನಾಶ ಮಾಡು. ನಿನ್ನ ತೇಜಸ್ಸಿನಲ್ಲಿ, ನಿನ್ನ ಜ್ವಾಲೆಯಲ್ಲಿ ಅವರನ್ನು ಭಸ್ಮಗೊಳಿಸು. ಸನಾತನ ವೈದಿಕ ಧರ್ಮದ ವಿರುದ್ಧವಾಗಿ ಅನಾದಿ ಸತ್ಸಂಪ್ರದಾಯ ಪರಂಪರಾ ಪ್ರಾಪ್ತ ಶ್ರೀಮದ್ ವೈಷ್ಣವ ಸಿದ್ಧಾಂತಕ್ಕೆ ವಿರುದ್ಧವಾಗಿರುವಂತಹ ನಾಸ್ತಿಕವಾದ ಇನ್ನನೇಕ ಕೆಟ್ಟ ಕೆಟ್ಟ ವಿಚಾರಗಳು ಅವೆಲ್ಲ ನಾಶವಾಗಿ ಹೋಗಿ ಸರ್ವತೋಮುಖಂ ಪರಮಾತ್ಮ ಎಲ್ಲ ಕಡೆಗೆ ಮುಖವಾಗಿ ಸರ್ವರಿಗಿಂತಲೂ ಉತ್ತಮನಾದವ. ಮೊಟ್ಟ ಮೊದಲಿನ ಅರ್ಥ ಮುಖ ಎಂದರೆ ಪ್ರಧಾನ. ಮಡಿರ ಮುಖಂ ಪ್ರಧಾನಂಚೇ ಸರ್ವತೋಮುಖಂ ಲಕ್ಷ್ಮೀ ಬ್ರಹ್ಮಾದಿಗಳಿಗಿಂತ ಉತ್ತಮನಾದವ
ಒಂದು ಅರ್ಥವಾದರೆ ಸರ್ವತೋಮುಖಂ, ಎಲ್ಲ ಕಡೆಗೆ ಪರಮಾತ್ಮ ಕಾಣ್ತಾ ಇದ್ದಾನೆ, ನೋಡ್ತಾ ಇದ್ದಾನೆ. ವಿಶ್ವತಶ್ಚಕ್ಷುರುತ ವಿಶ್ವತೋ ಮುಖೋ ವಿಶ್ವತೋ ಬಾಹುರುತ ವಿಶ್ವತಸ್ಮಾತ್. ಕಣಗಳಲ್ಲಿ ಪರಮಾತ್ಮ, ಒಂದು ಕಣವನ್ನು ತೆಗೆದರೆ ಆ ಕಣದ ಪೂರ್ವದಲ್ಲೂ ಭಗವಂತನ ಮುಖ, ದಕ್ಷಿಣದಲ್ಲೂ ಭಗವಂತನ ಮುಖ, ಪಶ್ಚಿಮದಲ್ಲಿ, ಉತ್ತರದಲ್ಲಿ, ಆಗ್ನೇಯ, ನೈಋತ್ಯ, ವಾಯವ್ಯ, ಈಶಾನ್ಯಗಳಲ್ಲಿ, ಮೇಲೆ ಮತ್ತು ಕೆಳಗೆ, ಹೀಗೆ 10 ಕಡೆಗೆ 10 ಮುಖವಾಗಿ ಭಗವಂತ ಇದ್ದ. ವಿರಾಡ್ರೂಪನಾಗಿ ಪರಮಾತ್ಮ ಎಲ್ಲ ಪದಾರ್ಥಗಳಲ್ಲಿ, ಭಾಗವತದಲ್ಲಿ ಹೇಳಿದಂತೆ ಬ್ರಹ್ಮಾಂಡದ ಒಳಗಡೆ ಪರಮಾತ್ಮ ಸಂಪೂರ್ಣವಾಗಿ ವ್ಯಾಪ್ತನಾಗಿದ್ದಾನೆ. ಸರ್ವತೋಮುಖಂ. ಆರಾಧನೆ ಮಾಡುವವರಿಗೆ ತಂದೆಯಲ್ಲಿ ಭಗವಂತನಿದ್ದಾನೆ, ತಾಯಿಯಲ್ಲಿ ಭಗವಂತ, ಗುರುಗಳಲ್ಲಿ ಭಗವಂತ, ಮಾನವರಲ್ಲಿ ಭಗವಂತ, ಪ್ರಾಣಿಗಳಲ್ಲಿ ಭಗವಂತ, ಗಿಡಗಳಲ್ಲಿ ಭಗವಂತ, ಪ್ರತಿಮೆಗಳಲ್ಲಿ ಭಗವಂತ, ಶಾಸ್ತ್ರ ಗ್ರಂಥಗಳಲ್ಲಿ ಪರಮಾತ್ಮ, ಅಕಾರಾದಿ ಅಕ್ಷರಗಳಲ್ಲಿ ಭಗವಂತ, ಸರ್ವತ್ರ ಭಗವಂತ ಇದ್ದಾನೆ. ಸರ್ವತೋಮುಖನಾಗಿದ್ದ. ಆರಾಧಿಸುವ ಉಪಾಸಕರಾದ, ಪರೋಪಕಾರವನ್ನು ಮಾಡಿ ಪರಮಾತ್ಮನ ಸೇವೆಯನ್ನು ಸಲ್ಲಿಸುವ ಸಕಲ ಸಜ್ಜನರಿಗೆ ಪರಮಾತ್ಮ ಸರ್ವತೋಮುಖನಾಗಿದ್ದ. ಸರ್ವತೋಮುಖಂ ಜ್ವಲಂತಂ. ಪರಮಾತ್ಮ ಎಲ್ಲ ಕಡೆಗೆ ಮುಖವಾಗಿ ಭಗವಂತನ ಜ್ವಾಲೆ ಇದೆ, ಪರಮಾತ್ಮನ ಪ್ರಕಾಶವಿದೆ, ಪರಮಾತ್ಮ ಉದ್ದೀಪ್ತನಾಗಿದ್ದಾನೆ. ಪರಮಾತ್ಮ ಸರ್ವತೋಮುಖಂ ವೀರಂ. ಎಲ್ಲ ಕಾರ್ಯಗಳಿಗೆ ಅತೀ ಚಿಕ್ಕ ಕಾರ್ಯವನ್ನು ಹಿಡಿದು ಇಡೀ ಬ್ರಹ್ಮಾಂಡವನ್ನು ಧ್ವಂಸಗೊಳಿಸುವ ಕಾರ್ಯದವರೆಗೆ ಎಲ್ಲ ಕಾರ್ಯಗಳಿಗೆ ಭಗವಂತ ವೀರನಾಗಿದ್ದ. ಆ ಸರ್ವತೋಮುಖನಾಗಿರುವಂತಹ ಭಗವಂತನನ್ನು, ಸರ್ವತೋಮುಖನಾಗಿ ನಮ್ಮನ್ನು ಕಾಪಾಡುತ್ತಿರುವ ಪರಮಾತ್ಮನನ್ನು, ಸರ್ವತೋಮುಖನಾಗಿ ವೇದಗಳಿಂದ, ಸರ್ವತೋಮುಖ ಇಂದ್ರನ ಸ್ತೋತ್ರವನ್ನು ಮಾಡುವಂತಹ ವೇದದಿಂದ ಇಂದ್ರಾಂತರ್ಯಾಮಿಯಾದ ಇಂದ್ರನಲ್ಲಿ ಮುಖವಿಟ್ಟ ದೇವರ ಸ್ತೋತ್ರ, ಅಗ್ನ್ಯಂತರ್ಯಾಮಿಯಾದ ಅಗ್ನಿಯಲ್ಲಿ ಮುಖವಿಟ್ಟ ಪರಮಾತ್ಮನ ಅಗ್ನಿಸ್ತೂಕ್ತದಿಂದ ಸ್ತೋತ್ರ. ಹೀಗೆ ಎಲ್ಲ ವೇದಗಳ ಅಗ್ನಿಸೂಕ್ತ, ಇಂದ್ರ ಸೂಕ್ತ, ವರುಣ ಸೂಕ್ತ, ಸೂರ್ಯ ಸೂಕ್ತ, ಹಿರಣ್ಯಗರ್ಭ ಸೂಕ್ತ ಎಂಬ ಸಕಲ ವಿಧವಾದ ಸೂಕ್ತಾದಿಗಳಿಂದ ಪರಮಾತ್ಮ ಪ್ರತಿಪಾದ್ಯನಾಗಿದ್ದ. ಸರ್ವತೋಮುಖಂ. ಹೋಮವನ್ನು ಮಾಡುವುದಕ್ಕೆ ಇಲ್ಲಿ ಎಷ್ಟು ಅನೇಕ ಕುಂಡಗಳನ್ನು ಹಾಕಿದ್ದಾರೆ. ಆ ಎಲ್ಲ ಕುಂಡಗಳಲ್ಲೂ ಎಲ್ಲ ಆಹುತಿ ಪ್ರದಾಯಕರ ಎದುರಲ್ಲೂ ಪರಮಾತ್ಮ ಮುಖವಾಗಿ ಮಾಡಿ ನಿಂತು ಭಕ್ತಿಯಿಂದ ಕೊಡುವ ಆಹುತಿಯನ್ನು ಪರಮಾತ್ಮ ತನ್ನ ಜ್ವಾಲೆ ಎಂಬ ನಾಲಿಗೆಯಿಂದ ಸ್ವೀಕಾರ ಮಾಡ್ತಾ ಇದ್ದಾನೆ, ಕೈಗಳಿಂದ ಸ್ವೀಕಾರ ಮಾಡ್ತಾ ಇದ್ದಾನೆ ಪರಮಾತ್ಮ. ಸರ್ವತೋಮುಖಂ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಭೀಷಣನಾಗಿರುವಂತಹ ಭಗವಂತ ಅತ್ಯಂತ ಭಯಾನಕ. ಶತ್ರುಗಳಿಗೆ, ದುಷ್ಟರಿಗೆ, ಪಾಪಿಗಳಿಗೆ, ಅಜ್ಞಾನಿಗಳಿಗೆ, ಭ್ರಾಂತರಿಗೆ, ದುಷ್ಟ ಯೋಗ್ಯತೆಯವರಿಗೆ ಸತತವಾಗಿ ಭೀಷಣನಾದವ. ಭಿಯಂ ಸನೋತೀತಿ ಭೀಷಣ. ಭೀಷಣ ಎಂಬ ಶಬ್ದವೇ ಒಂದಿದೆ, ಜೊತೆಗೆ ಭಿಯಂ ಭೀತಿಯನ್ನು ಸನೋತಿ ಕೊಡುತ್ತಾನೆ. ಭೀಷಾಸ್ಮಾದ್ ವಾತಪ್ಪವತೆ ಭೀಷಾ ಉದೇತಿ ಸೂರ್ಯ ಭೀಷಾಸ್ಮಾದ ಮೃತ್ಯುರ್ಧಾವತಿ ಪಂಚಮೈತಿ ಭೀಷಾದ ಅಗ್ನಿಶ್ಚ ವಾಯುಶ್ಚ ಮೃತ್ಯುರ್ಧಾವತಿ ಪಂಚಮೈತಿ. ಎಲ್ಲರೂ ದೇವತೆಗಳೂ ಕೂಡ ಪರಮಾತ್ಮನ ಕರ್ತವ್ಯವನ್ನು ತಪ್ಪಿದರೆ ನಮಗೆ ಅನರ್ಥವಿದೆ ಎನ್ನುವ ಭಯ ಪ್ರತಿಯೊಬ್ಬರಿಗಿದೆ. ವಾಯುದೇವರು ತಪ್ಪುವುದೇ ಇಲ್ಲ ಹೊರತು ತಪ್ಪಿದರೆ ಭಯವಿಲ್ಲ ಅಂತ ಇಲ್ಲ.
ಪರಮಾತ್ಮನ ಕರುಣೆ ತಪ್ಪಿದರೆ ಅವರಿಗೆ ಭಯವಿದೆ, ಪರಮಾತ್ಮನ ಸೇವೆ ಮಾಡದಿದ್ದರೆ ಅವರಿಗೆ ಭಯವಿದೆ. ಭಗವಂತನ ಅನುಗ್ರಹ ಮಾಡದೆ ಮುಹ್ಯಂತಿ ಯಂಸೂರಯ ಎಂಬಂತೆ ಭಗವಂತ ನಮಗೇನಾದರೂ, ಅರ್ಥಾತ್ ಅಪರೋಕ್ಷ ಜ್ಞಾನಿಗಳಿಗೂ ಭಗವಂತನ ವಿಸ್ಮರಣವಾಗಿ ಬಿಟ್ಟರೆ ಭಯವಿದೆ. ಶತ್ರುಗಳಿಗಂತೂ ದೈತ್ಯರಿಗಂತೂ ಮಹಾಭೀಷಣನಾಗಿರುವಂತಹ ಭಗವಂತ, ಅಂತಹ ಭೀಷಣನಾದ ಪರಮಾತ್ಮ ಎಲ್ಲ ದುಷ್ಟರಿಗೆ, ನಮ್ಮಲ್ಲಿರುವ ದೋಷದ ಅಭಿಮಾನಿಗಳಿಗೆ, ಸಾತ್ವಿಕರಲ್ಲಿರುವ ದೋಷದ ಅಭಿಮಾನಿಗಳಿಗೆ ಪರಮಾತ್ಮ ಭೀಷಣನಾಗಲಿ, ನಮಗೂ ಭಗವಂತನನ್ನು ಉಲ್ಲಂಘಿಸುವ, ಅವನ ಆಜ್ಞಾರೂಪವಾದ ಶ್ರುತಿಸ್ಮತಿಗಳನ್ನು ಉಲ್ಲಂಘನೆ ಮಾಡುವ ಕಾರ್ಯಕ್ಕೆ ಭೀತಿ ಬರಲಿ. ಭಿಯಂ ತನ್ನಿಂದಿ ವಾಗಾದವು, ಪರಮಾತ್ಮನನ್ನು ನಿಂದೆ ಮಾಡುವುದಕ್ಕೆ ತುಂಬ ಭಯವಾಗಬೇಕು. ಶಾಸ್ತ್ರದ ವಿರುದ್ಧವಾಗಿ ಏನು ಮಾಡುವುದಕ್ಕೂ ಭೀತಿ ಬರಬೇಕು. ಆ ಭೀತಿಯನ್ನು ಉಂಟು ಮಾಡಬೇಕು ಭಗವಂತ. ದೈತ್ಯರಿಗಂತೂ ಅವರ ಸ್ವರೂಪವೇ ಹಾಗಾಗಿ ವಿಶೇಷವಾಗಿ ಭೀತಿಯನ್ನು ಕೊಟ್ಟು ಅವರನ್ನು ಪರಮಾತ್ಮ ಪಲಾಯನ ಮಾಡಿಸಲಿ. ಭಿಯಂ ದಧಾನಾಹ ಹೃದಯೇಶು ಶತ್ರವಃ ಪರಾಜಿತಾ ಸಹ ಅಪನಲಯಂತ. ಭೀತಿಯನ್ನು ಹೊತ್ತು ನಮ್ಮ ಶತ್ರುಗಳೆಲ್ಲ, ಒಳಗಿದ್ದ ಶತ್ರುಗಳೆಲ್ಲ ಪಲಾಯನ ಮಾಡಲಿ. ಅವರು ಯಾರೂ ನಮಗೆ ಕೆಟ್ಟ ಕರ್ಮಗಳಲ್ಲಿ ಪ್ರೇರಣೆಯನ್ನು ಮಾಡದಿರಲಿ. ಕಲಿಯೋ, ಕಾಲನೇಮಿ, ವಿಪ್ರಚಿತ್ತಿ ಮುಂತಾದ ಸಕಲ ದೈತ್ಯರು, ದುರ್ಯೋಧನ, ಕಂಸ, ಜರಾಸಂಧ, ನರಕಾಸುರ, ಕೀಚಕ, ದುಶ್ಯಾಸನ, ಶಕುನಿ, ಹಿಡಿಂಬ, ಕಿರ್ಮೀರ, ಬಕ ಮುಂತಾದ ಸಕಲ ದೈತ್ಯರು, ಅರ್ಥಾತ್ ಅವರೆಲ್ಲರೂ ಪ್ರಾಯ ತತ್ವಾಭಿಮಾನಿ ದೈತ್ಯರು. ಅಂಥ ತತ್ವಾಭಿಮಾನಿ ದೈತ್ಯರು ನಮ್ಮನ್ನು ಪ್ರೇರಿಸಿದಂತೆ ಭೀತರಾಗಿ ಪಲಾಯನ ಮಾಡಿ. ಭದ್ರಂ, ಪರಮಾತ್ಮ ಪರಮಮಂಗಲ ರೂಪನಾಗಿದ್ದಾನೆ. ಸ್ವಯಂ ಪರಮಾತ್ಮ ಪರಮಮಂಗಲ ಪ್ರದನಾಗಿದ್ದಾನೆ. ಪರಮಮಂಗಲ ರೂಪನಾಗಿದ್ದಾನೆ, ಪರಮಮಂಗಲ ಪ್ರದನಾಗಿದ್ದಾನೆ. ಪರಮಾತ್ಮನ ಅನಂತ ರೂಪಗಳು. ನರಸಿಂಹ ರೂಪವೂ ಅನಂತ, ರಾಮರೂಪವೂ ಅನಂತ, ಕೃಷ್ಣರೂಪವೂ ಅನಂತ, ಕೇಶವನೂ ಅನಂತ, ವಾಸುದೇವನೂ ಅನಂತ, ವೇದವ್ಯಾಸರು ಅನಂತ, ನರಸಿಂಹನು ಅನಂತ. ಇಂತಹ ಅನಂತಾನಂತ ರೂಪಗಳು ಎಲ್ಲವೂ ಪರಮಮಂಗಲ. ಒಂದೊಂದು ಅವಯವವೂ ಪರಮಮಂಗಲ, ಒಂದೊಂದು ಕೇಶಗಳೂ ಪರಮಮಂಗಲ. ಸಿತಕೃಷ್ಣವು ಮಹಾಮುನಿ. ಪರಮಾತ್ಮ ಮೂಲ ಶ್ವೇತದ್ವೀಪದಲ್ಲಿರುವಾಗ ಭಗವಂತ ತನ್ನ ದೇಹದಲ್ಲಿರುವಂತಹ ಬಿಳಿ ಕರಿ ಕೂದಲುಗಳನ್ನು ಸೃಷ್ಟಿ ಮಾಡುವುದಕ್ಕೆ ಕಳಿಸಿದ ಅವರೇ ಸಾಕ್ಷಾತ್ ಕೃಷ್ಣ ಪರಮಾತ್ಮ ಮತ್ತು ಬಲರಾಮನಲ್ಲಿರುವ ಶ್ವೇತಕೇಶ. ಆ ಕೃಷ್ಣನೇ ನಿಸ್ಸೀಮಾಶಕ್ತಯೋಸ್ಯಹಿ ಅನಂತ ದೇಶವ್ಯಾಪಿಯಾದ ವಿಶ್ವರೂಪವನ್ನು ತೋರಿದ. ಪರಮಾತ್ಮನ ಒಂದೊಂದು ರೂಪವೂ ಪರಮಮಂಗಲ, ಅವಯವಗಳು ಪರಮಮಂಗಲ, ಗುಣಗಳು ಪರಮ ಕಲ್ಯಾಣ. ಕಲ್ಯಾಣ ಗುಣೈಕ ಸಿಂಧುಂ, ಕ್ರಿಯೆಗಳೂ ಪರಮಮಂಗಲ. ಇಂತಹ ಮಂಗಲಕರವಾಗಿರುವಂತಹ ಸ್ವರೂಪ ಪರಮಾತ್ಮನದು. ಇದು ಎಲ್ಲ ಭಗವಂತನ ಗುಣಗಳು. ಮಂಗಲಾನಾಂ ಮಂಗಲಂ, ಪವಿತ್ರಾಣಾಂ ಪವಿತ್ರಮ್ಯೋ, ಮಂಗಲಾನಾಂಚ ಮಂಗಲಂ, ದೈವತಂ ದೇವತಾನಾಂಚ. ಪವಿತ್ರಂ ಮಂಗಲಂ ಪರಂ, ಈಶಾನ ಪ್ರಾಣದ ಪ್ರಾಣೋ, ಜ್ಯೇಷ್ಠ ಶ್ರೇಷ್ಠ ಪ್ರಜಾಪತಿ. ಪವಿತ್ರವಾಗಿದ್ದದ್ದು, ಪರಮ ಮಂಗಲವಾದದ್ದು. ಇಂಥ ಸ್ವರೂಪ ಪರಮಾತ್ಮನದು ಎಂಬುದಾಗಿ ವಿಶೇಷವಾಗಿ
ನಿತ್ಯೋತ್ಸವೋ ಭವೇತ್ತೇಷಾಂ ನಿತ್ಯಶ್ರೀ ನಿತ್ಯಮಂಗಲಂ ಯೇಷಾಂ ಹೃದಯಸ್ಥೋ ಭಗವಾನ್ ಮಂಗಲಾಯತನಂ ಹರಿ. ಇಂಥ ಪರಮ ಮಂಗಲ ರೂಪನಾದ ಪರಮಾತ್ಮನ ಸ್ಮರಣೆ ಮಾಡಿದ ಮೇಲೆ ಇದೇ ಶ್ರೀಮದ್ ವಿಷ್ಣುಂಘ್ರಿ ನಿಷ್ಠಾ. ಇಂಥ ಸ್ಮರಣೆಯನ್ನು ಮಾಡಿದ ಮೇಲೆ ಅಮಂಗಲವಾಗುವುದಕ್ಕುಂಟ. ಅದಕ್ಕೆ ಹೇಳಿದರು ನಿತ್ಯೋತ್ಸವೋ ಭವೇತ್ತೇಷಾಂ ನಿತ್ಯಶ್ರೀ ನಿತ್ಯಮಂಗಲಂ ಯೇಷಾಂ ಹೃದಯಸ್ಥೋ ಭಗವಾನ್ ಮಂಗಲಾಯತನಂ ಹರಿ. ಎಲ್ಲ ಪದಾರ್ಥಗಳು ಮಂಗಲವನ್ನು ಉಂಟು ಮಾಡ್ತವೆ. ಮಂಗಲಾರತಿ ಮಂಗಲವನ್ನು ಮಾಡ್ತದೆ, ಅಡಿಕೆ ಮಂಗಲವನ್ನು ಮಾಡ್ತದೆ, ತಂಬೂರಿ, ಶಂಖಧ್ವನಿ, ಶಂಖ, ವೀಣಾ, ವೇಣುಧ್ವನಿಗಳು, ಆಕಳು, ಮುತ್ತೈದೆ, ಪೂರ್ಣ ಕಲಶ ಎಲ್ಲವೂ ಮಂಗಲವನ್ನುಂಟು ಮಾಡ್ತವೆ. ಈ ಎಲ್ಲ ಮಂಗಲಗಳಿಗೂ ಕೂಡ ಪರಮಮಂಗಲ ಸ್ವರೂಪನಾದವನು ಪರಮಾತ್ಮ. ಸರ್ವಮಂಗಲ ಮಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಎಂಬ ಲಕ್ಷ್ಮೀದೇವಿಗೂ ಮಾಂಗಲ್ಯ ಕೊಟ್ಟವ ಭಗವಂತ. ಅಂತಹ ಭಗವಂತನ ಮಾಂಗಲ್ಯವನ್ನು, ಪರಮಾತ್ಮನ ಮಂಗಲ ಸ್ವರೂಪ, ಸ್ವಯಂ ಭಗವಂತ ಮಂಗಲ ಸ್ವರೂಪನಾಗುವುದಲ್ಲದೆ ಪರಮಾತ್ಮ ಸಕಲರಿಗೆ ಮಂಗಲಪ್ರದನಾಗಿದ್ದಾನೆ. ಎಂಥ ಮಂಗಲಪ್ರದ, ಎಂಥ ಮಂಗಲ ರೂಪ! ಅನಾದಿ ಕಾಲದಿಂದ ಮಂಗಲ, ಅನಂತ ಕಾಲದವರೆಗೆ ಮಂಗಲ, ಅಪ್ರಾಕೃತವಾದ ಮಂಗಲ, ಸ್ವತಂತ್ರವಾದ ಮಂಗಲ, ಕ್ಷಯಿಸದಂತಹ ಅಕ್ಷಯವಾದ ಮಂಗಲ, ನಿರ್ಜರವಾದ ಮುಪ್ಪು ಹಿಡಿಯದ ಮಂಗಲ. ಅದರಂತೆ ಪರಮಾತ್ಮ ನಮಗೆ ಅನಂತ ಜೀವರಾಶಿಗಳೇ ತಿಳಿರಿ, ಅನಂತ ಜೀವರಾಶಿಗಳು ಎಲ್ಲರೂ ಮುಕ್ತರ ಭಾಗಿಯಾದರು ಅಂತಂದರೂ ಕೂಡ ಪರಮಾತ್ಮನ ಸಕಲರಿಗೂ ಆನಂದಗೊಳಿಸುವಷ್ಟು ಪರಮಾತ್ಮನಿಗೆ ಸಾಮರ್ಥ್ಯವಿದೆ. ಅನಂತ ಜೀವರಾಶಿಗಳು ಯಾರು ಸಾಧನೆ ಮಾಡಿ ಯೋಗ್ಯತೆ ಉತ್ತಮರೋ, ಸಾಧನೆಯನ್ನು ಮಾಡ್ತಾರೆ, ಮುಕ್ತಿಯನ್ನು ಪಡಿತಾರೆ, ಅವರಿಗಂತೂ ಆನಂದವನ್ನು ಕೊಡ್ತಾನೆ, ಜ್ಞಾನವನ್ನು ಕೊಡ್ತಾನೆ, ಶಕ್ತಿ ಉತ್ಸಾಹಗಳಿವೆ, ತೇಜಸ್ಸು ಯಶಸ್ಸುಗಳಿವೆ, ಔದಾರ್ಯಾದಿ ಗುಣಗಳಿವೆ. ಆ ಎಲ್ಲ ಮಂಗಲಕರವಾಗಿರುವಂತಹ ಗುಣಗಳನ್ನು ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಅನಂತ ಜೀವರಾಶಿಗಳಿಗೆ ಸ್ವತಂತ್ರವಾಗಿ ಕೊಡಬಲ್ಲ ಪರಮಾತ್ಮ. ಲಕ್ಷ್ಮೀದೇವಿಯ ಯೋಗ್ಯತೆ ತುಂಬ ಚಿಕ್ಕದು ಅಂತನ್ನುವುದಕ್ಕಾಗಿ ಅವಳಿಗೆ ಬ್ರಹ್ಮಾದಿ ದೇವತೆಗಳಿಗಿಂತ ಕೋಟಿಪಟ್ಟು ಹೆಚ್ಚು ಉತ್ತಮಳು, ಏನೋ ಇಂತಿಷ್ಟು ಉತ್ತಮಳು. ಏತಾವತಿ ಮಹಿನಾ ಸಂಬಭೂವ, ನನ್ನ ಮಾಹಾತ್ಮ್ಯದಿಂದ ನಾನು ಇಷ್ಟೇ. ಲಕ್ಷ್ಮೀದೇವಿ ಹೇಳ್ತಾಳೆ, ನಾನು ಇಷ್ಟೇ. ಹಾಗೆ ಹೇಳುವುದಕ್ಕೆ ಕಾರಣ ಅಂದರೆ ಅವಳ ಯೋಗ್ಯತೆ ಚಿಕ್ಕದಿದೆ. ಪರಮಾತ್ಮ ಲಕ್ಷ್ಮೀದೇವಿಗೆ ಏನು ಮಂಗಲವನ್ನು ಉಂಟು ಮಾಡಿದ್ದಾನೆ, ಇದರ ಅನಂತ ಪಟ್ಟು ಹೆಚ್ಚಿನ ಮಂಗಲವನ್ನು ಯೋಗ್ಯತೆ ಇದ್ದಿದ್ದರೆ ಪರಮಾತ್ಮನಿಗೆ ಮಾಡುವುದು ಸಾಧ್ಯವಿತ್ತು. ಅಷ್ಟು ಅನಂತ ಅನಂತ ಮಂಗಲಪ್ರದನಾಗಿರುವಂತಹ ಭಗವಂತ ಭದ್ರಂ, ಪರಮ ಮಂಗಲಪ್ರದನಾದವ, ಎಲ್ಲರಿಗೆ ಹಿತವನ್ನು ಕೊಡುವವ, ಅನಂತ ಆನಂದವನ್ನು ಕೊಡುವವ. ಎಲ್ಲ ವಿಘ್ನಗಳನ್ನು ನಿವಾರಣೆ ಮಾಡಿ, ಎಲ್ಲ ದುಃಖಗಳನ್ನು ನಿವಾರಿಸಿ, ಆವರಣಗಳನ್ನು ಕಿತ್ತು ಎಸೆದು, ಕಾಮಕ್ರೋಧಾದಿಗಳನ್ನು ದೂರ ಮಾಡಿ, ಮೋಕ್ಷದಲ್ಲಿ ನಮ್ಮನ್ನು ಅನಂತ ಕಾಲದವರೆಗೆ ಇಟ್ಟು ಸಂತೋಷಗೊಳಿಸುವವ ಪರಮಾತ್ಮನಾದದ್ದರಿಂದ ಪರಮಾತ್ಮನಿಗೆ ಭದ್ರಂ, ಸರ್ವತೋಮುಖಂ ಭದ್ರಂ, ಸರ್ವತೋಮುಖಂ ಭೀಷಣಂ,
ಸರ್ವತೋಮುಖಂ ನೃಸಿಂಹಂ. ಪಾಪಿಗಳಿಗೆ ಹಣ ಗಳಿಸಿದರೂ ಅವರಿಗೆ ಭಯ, ಹಣ ಖರ್ಚು ಮಾಡಿದರೂ ಅವರಿಗೆ ಭಯ, ಸತ್ಕರ್ಮ ಮಾಡಿದರೂ ಏಕಾದಶಿ ಉಪವಾಸ ಮಾಡಿದರೂ ಅವರಿಗೆ ಭಯ, ಬಿಟ್ಟರೂ ಭಯ. ಸರ್ವತೋಮುಖವಾಗಿ ಪರಮಾತ್ಮ ಅವರಿಗೆ ಭಯಪ್ರದ. ಯಾಕೆಂದರೆ ದೇವರಲ್ಲಿ ಭಕ್ತಿಯಿಂದ ಅವರು ಸಾಧನೆಯನ್ನು ಮಾಡುತ್ತಿಲ್ಲ. ಸರ್ವತೋಮುಖನಾಗಿ ಭೀಷಣನಾಗಿದ್ದಾನೆ ಭಗವಂತ. ದುರ್ಜನರು ಅವರಿಗೆ ದೇವರಲ್ಲಿ ಭಕ್ತಿ ಇಲ್ಲ, ದೇವರಲ್ಲಿ ನಂಬಿಕೆ ಇಲ್ಲ. ಹಾಗಾಗಿ ಅಯೋಗ್ಯರಾದದ್ದರಿಂದ ಅವರು ಯಾವ ಕರ್ಮವನ್ನು ಮಾಡಿದರೂ ಪರಮಾತ್ಮನಿಂದ ಅವರಿಗೆ ಭೀತಿಯೇ. ಸಜ್ಜನರು ಏನು ಮಾಡಿದರೂ ಪರಮಾತ್ಮನಿಂದ ಅವರಿಗೆ ಭದ್ರವೇ, ಸರ್ವತೋಮುಖನಾಗಿ ಭದ್ರ. ವಿಷ್ಣು ಭಕ್ತಿಯಿಂದ ಅಶ್ವತ್ಥಾಮಾಚಾರ್ಯರ ಜೊತೆಗೆ ಯುದ್ಧ ಮಾಡಿದರೂ ಭದ್ರ. ವಿಷ್ಣು ಭಕ್ತಿಯಿಂದ ಪರಮಾತ್ಮನ ಸೇವಾರೂಪವಾಗಿ ದ್ರೋಣಾಚಾರ್ಯರನ್ನು ಕೊಂದರೂ ಭದ್ರ. ಪರಮಾತ್ಮನ ಭಕ್ತಿಯಿಂದ ಸೂರ್ಯಾವತಾರನಾದ ಕರ್ಣನನ್ನು ಸಂಹಾರ ಮಾಡಿದರೂ ಭದ್ರ. ಏನು ಕರ್ಮ ಮಾಡಿದರೂ ಭದ್ರ. ಯಾಕೆಂದ್ರೆ ಭಗವಂತನ ಆಜ್ಞೆಯ ಪರಿಪಾಲನೆಯನ್ನು ಮಾಡ್ತಾರೆ, ಭಗವಂತನ ಭಕ್ತಿಯನ್ನು ಮಾಡ್ತಾರೆ. ಹಾಗಾಗಿ ಸರ್ವತೋಮುಖಂ ಭದ್ರ. ಅವರು ಸಂಪತ್ತು ಗಳಿಸಿದರೂ ಶ್ರೀಪಾದರಾಜರಂತಹ ಮಹಾನುಭಾವರು ಪರಮಾತ್ಮನಲ್ಲಿ ಪರಮಭಕ್ತಿಶಾಲಿಗಳು. ಅಂಥವರು ಮುತ್ತಿನ ಕವಚ, ಮೇಲ್ಕುಲಾಯ, ರತ್ನ ಕೆತ್ತಿದ ಕರ್ಣಕುಂಡಲಗಳನ್ನು ಅವರು ಹೊತ್ತು ಅದನ್ನು ಭೋಗ ಮಾಡಿದರೂ ಅವರಿಗೆ ಭದ್ರ ಪರಮಾತ್ಮ. ಸರ್ವತೋಮುಖಂ ಭದ್ರಂ. ಅವರಿಗೆ ಸಂತಾನವಾಗುವುದೂ ಭದ್ರವೇ. ಸಜ್ಜನರಿಗೆ ಸಂತಾನವಾಗದೆ ಸನ್ಯಾಸಿಗಳಾದರೂ ಭದ್ರವೇ. ಹೀಗೆ ಸರ್ವತೋಮುಖಂ ಭದ್ರ. ತಾಯಿಯ ಗರ್ಭದಲ್ಲೇ ಇರಲಿ ಪರಮಾತ್ಮ ಬಂದು ಚಕ್ರ ಗದೆಗಳನ್ನು ಹಿಡಿದು ಪರಮಾತ್ಮ ಅಶ್ವತ್ಥಾಮಾಚಾರ್ಯರು ಬೀಸಿದ ಬ್ರಹ್ಮಾಸ್ತ್ರವನ್ನು ಭಸ್ಮಗೊಳಿಸಿ ಬಿಡುತ್ತಾನೆ. ಸರ್ವತೋಮುಖಂ ಭದ್ರಂ. ಪರಮಾತ್ಮ ಇಚ್ಛೆ ಪಟ್ಟ ಪ್ರಾರಬ್ಧ ಕರ್ಮವಿತ್ತು ಅಂದರೆ ಅತಿ ಚಿಕ್ಕದಾದಂತಹ ಹುಳವೂ ಕೂಡ ತಕ್ಷಕನಾಗಿ ಎದ್ದು ಬಂದು ಕುತ್ತಿಗೆಯನ್ನು ಕತ್ತರಿಸಿ ಸಂಹಾರ ಮಾಡಿಬಿಡ್ತಾನೆ. ಹಾಗಾಗಿ ಸರ್ವತೋಮುಖಂ ಭೀಷಣಂ. ಇಂಥ ಪರಮಾತ್ಮ ಆ ಭಗವಂತನನ್ನು ಮೃತ್ಯು ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಬೇಕು. ಪರಮಾತ್ಮನನ್ನು ಪರಮಾತ್ಮ ಮೃತ್ಯುವಿಗೆ ಮೃತ್ಯುವಾಗಿದ್ದಾನೆ, ಮರಣವನ್ನು ನಿವಾರಣೆ ಮಾಡ್ತಾನೆ, ಮರಣವನ್ನು ತಂದುಕೊಡುವ ರೋಗಗಳನ್ನು ನಿವಾರಣೆ ಮಾಡ್ತಾನೆ, ಈ ಮಹಾಮಾರಿಯನ್ನು ನಿವಾರಣೆ ಮಾಡ್ತಾನೆ, ಎಲ್ಲ ಮಹಾಮಾರಿಗಳನ್ನು ನಿವಾರಣೆ ಮಾಡುವವ. ನಮ್ಮೆಲ್ಲರಿಗೆ ಮೃತ್ಯುವಾಗಿರುವ ಯಮನಿಗೆ ಮೃತ್ಯು, ಇಡೀ ಜಗತ್ತನ್ನು ಸಂಹರಿಸುವ ರುದ್ರದೇವರಿಗೆ ಮೃತ್ಯು. ಹಾಗಾಗಿ ಮೃತ್ಯುವಿಗೆ ಮೃತ್ಯುವಾಗಿರುವಂತಹ ಭಗವಂತ, ಅಂಥ ಭಗವಂತನನ್ನು ನಾವು ಸ್ಮರಣೆ ಮಾಡಬೇಕು. ಮೃತ್ಯು ಎಂದರೆ ದೋಷಗಳು. ಪ್ರಮಾದಂ ವೈ ಮೃತ್ಯುಮಹಂ ಬ್ರವೀಮಿ. ಸನತ್ಸುಜಾತೀಯದಲ್ಲಿ ಸನತ್ಸುಜಾತರು ಹೇಳುವ ಮಾತು ಧೃತರಾಷ್ಟ್ರನಿಗೆ. ಪ್ರಮಾದಂ ವೈ ಮೃತ್ಯುಮಹಂ ಬ್ರವೀಮಿ. ಬೆಳಿಗ್ಗೆ 6 ಗಂಟೆಯೊಳಗೆ, ಸೂರ್ಯೋದಯದ ಒಳಗೆ
ಸೂರ್ಯೋದಯದೊಳಗೆ ಎದ್ದು ಸ್ನಾನವನ್ನು ಮಾಡಬೇಕು, ಸಂಧ್ಯಾ ವಂದನೆಯನ್ನು ಮಾಡಬೇಕು. ನಮಗೆ ಮಾಡಲಿಕ್ಕಾಗುವುದಿಲ್ಲ, ಇದು ಪ್ರಮಾದ. ಈ ಪ್ರಮಾದ ಒಂದು ಮೃತ್ಯು. ಯಾಕೆಂದರೆ ನರಕ ಸಾಧನ. ಧರ್ಮಶಾಸ್ತ್ರ ಹೇಳುತ್ತದೆ, ತರ್ಕತಾಂಡವದಲ್ಲಿ ವ್ಯಾಸರಾಜರು ಹೇಳುತ್ತಾರೆ, ಸೂರ್ಯೋದಯಕ್ಕಿಂತಲೂ ಪೂರ್ವದಲ್ಲಿ ಎದ್ದು ಸಂಧ್ಯಾವಂದನೆ ಮಾಡದಿದ್ದವನು ನರಕಕ್ಕೆ ಹೋಗ್ತಾನೆ. ಸಂಜೆ ಸೂರ್ಯಾಸ್ತವಾಗುವುದಕ್ಕಿಂತ ಮುಂಚಿತವಾಗಿ ಸಂಧ್ಯಾವಂದನವನ್ನು ಮಾಡದಿದ್ದವ ನರಕಕ್ಕೆ ಹೋಗ್ತಾನೆ. ಹೀಗೆ ಆ ನರಕ ಎಷ್ಟು ದಿನಗಳ ನರಕ ಅನ್ನುವುದು ಒಂದು ಬೇರೆ. ಅದೆಲ್ಲವೂ ದುಃಖ, ಆ ದುಃಖವೆಲ್ಲವೂ ಮೃತ್ಯು. ಆ ದುಃಖಕ್ಕೆ ಕಾರಣವಾದ ದೋಷಗಳೆಲ್ಲ ಮೃತ್ಯು. ಆದ್ದರಿಂದ ಎಲ್ಲ ದೋಷಗಳು. ನಮಗೆ ಅಜ್ಞಾನವಿದೆ, ಶಾಸ್ತ್ರದ ಗಂಧವಿಲ್ಲ. ಕೆಲವರಿಗೆ ಶಾಸ್ತ್ರದ ಜ್ಞಾನವೇ ಇಲ್ಲ, ಜ್ಞಾನವಿದ್ದರೂ ನೆನಪಿಲ್ಲ, ಸರಿಯಾಗಿ ಓದುವುದಕ್ಕೆ ಬರುವುದಿಲ್ಲ. ಭಗವಂತನ ಸರ್ವೋತ್ತಮತ್ವ ಜ್ಞಾನವಿಲ್ಲ, ಭಗವಂತನ ಮಹಿಮೆಗಳು ಗೊತ್ತಿಲ್ಲ, ಕೇಳುವುದಕ್ಕೆ ಇಚ್ಛೆ ಇಲ್ಲ, ಧರ್ಮದಲ್ಲಿ ಪ್ರವೃತ್ತಿ ಇಲ್ಲ, ಏಕಾದಶಿ ಮಾಡುವುದಿಲ್ಲ, ಮಾಡಿದರೂ ವ್ಯರ್ಥ ಕಾಲಹರಣ ಮಾಡಿ ಹಾಳು ಮಾಡಿಬಿಡ್ತೇವೆ. ಚಾತುರ್ಮಾಸ್ಯವಿಲ್ಲ, ನಿತ್ಯದಲ್ಲಿ ದೇವರ ಪೂಜೆಯನ್ನು ಪವಿತ್ರವಾಗಿ ಮಾಡಬೇಕು, ಶುದ್ಧವಾಗಿ ಮಾಡುವುದಿಲ್ಲ. ಯಮ ನಿಯಮಗಳ ಅನುಷ್ಠಾನವನ್ನು ಮಾಡಬೇಕು, ಮಾಡುವುದಿಲ್ಲ. ವೇದಾಧ್ಯಯನ ಶಾಸ್ತ್ರಾಧ್ಯಯನಗಳನ್ನು ಮಾಡಬೇಕು, ಮಾಡುವುದಿಲ್ಲ. ಸುಳ್ಳು ಹೇಳ್ತೇವೆ, ಸತ್ಯ ಮಾತಾಡಬೇಕು, ಮಾತಾಡುವುದಿಲ್ಲ. ತಂದೆ ತಾಯಿಗಳ ಸೇವೆ ಮಾಡಬೇಕು, ಮಾಡುವುದಿಲ್ಲ. ಕೇವಲ ಹಣವನ್ನು ಸಂಪಾದನೆ ಮಾಡುವಲ್ಲಿ ತೊಡಗುತ್ತೇವೆ, ಭೋಗಗಳನ್ನು ಮಾಡ್ತೇವೆ, ಕರ್ತವ್ಯದಿಂದ ತಪ್ಪಿಸಿಕೊಳ್ತೇವೆ. ಉಪದೇಶ ಮಾಡುವುದಕ್ಕೆ ಬಂದರೆ ಕೋಪಗೊಳ್ಳುತ್ತೇವೆ. ಈ ವಿಧವಾದಂತಹ ಪ್ರಮಾದಗಳು ಒಂದಲ್ಲ ಎರಡಲ್ಲ, ಸಾವಿರಾರು ಸಾವಿರಾರು ಲಕ್ಷ ಲಕ್ಷ ಪ್ರಮಾದಗಳನ್ನು, ಪಾಪಗಳನ್ನು, ದೋಷಗಳನ್ನು ಪಡೆದಿದ್ದೇವೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳು. ಯಾರು ನಮಗೆ ಉಪದೇಶ ಮಾಡುವುದಕ್ಕೆ ಬಂದರೂ ನಮಗೆ ನಮ್ಮ ಅಹಂಕಾರಕ್ಕೆ ದೊಡ್ಡ ಘಾಸಿ ಆಗತ್ತೆ. ಆ ವ್ಯಕ್ತಿಯನ್ನು ನಾವು ಇನ್ನೊಮ್ಮೆ ಎಂದೂ ಸಂಪರ್ಕವೇ ಮಾಡುವುದಿಲ್ಲ. ಯಾಕೆಂದ್ರೆ ನಮಗೆ ಉಪದೇಶ ಮಾಡಿದ. ಅಷ್ಟು ಅಹಂಕಾರ ಬೇಕೇ? ಜಾತಿಭ್ರಂಶಕರವಾದ ಸಾವಿರ ಸಾವಿರ ವರ್ಷಗಳಿಂದ ಬ್ರಾಹ್ಮಣರಾಗಿ ಬಂದು ಇಂದು ಯಾವುದೋ ಒಂದು ಹುಡುಗಿಯ ಮೋಹದಿಂದ ನಾವು ನಮ್ಮ ಬ್ರಾಹ್ಮಣ್ಯವನ್ನು ಕಳೆದುಕೊಳ್ತೇವಲ್ಲ, ಎಂಥ ಘೋರವಾದ ಪಾಪ ಇದು. ಕೇವಲ ತೊಗಲಿನಷ್ಟೇ ಡೀಪ್ ಆಗಿರುವಂಥದ್ದು, ಇನ್ನೇನೂ ಇಲ್ಲ. ಅಷ್ಟಕ್ಕೆ ವ್ಯಾಮೋಹಕ್ಕೆ ಒಳಗಾಗಿ ಭ್ರಷ್ಟ, ನೀಚ, ದುಷ್ಟ ಹೆಣ್ಣಿನ ಮೋಹದಲ್ಲಿ ಬಿದ್ದು ನಮ್ಮ ಜಾತಿಯನ್ನು ಹಾಳು ಮಾಡಿಕೊಂಡು ಧರ್ಮವನ್ನು ಬಿಟ್ಟು ಸಂಪ್ರದಾಯವನ್ನು ತ್ಯಜಿಸಿ ನಮ್ಮ ಮತವನ್ನು ಮಠವನ್ನು ತೊಲಗಿಸಿ ದೂರ ಮಾಡಿ ಸಂಕರವನ್ನು ಮಾಡ್ತೇವಲ್ಲ ನಾವು, ವರ್ಣಸಂಕರವನ್ನು. ಎಂಥ ಘೋರವಾದ ಪಾಪ. ಈ ಎಲ್ಲ ವಿಧವಾದಂತಹ ಪಾಪಗಳನ್ನು ಪರಮಾತ್ಮ ಸ್ವಾಮಿ ಮೃತ್ಯುನಾಮಕ ಮೃತ್ಯುವಿಗೆ ಮೃತ್ಯುವಾದ ಪರಮಾತ್ಮ ಈ ಎಲ್ಲ ದೋಷಗಳನ್ನು ಪರಿಹಾರ ಮಾಡು. ದಿನಕ್ಕೆ 100 ಬಾರಿ ಸುಳ್ಳು ಹೇಳ್ತೇನೆ.
ಅನೇಕ ಬಾರಿ ಕೋಪಗೊಳ್ಳುತ್ತೇನೆ, ನಿರಂತರವಾಗಿ ಕಾಮದಲ್ಲಿ ತೊಡಗಿದ್ದೇನೆ, ಯಾರನ್ನ ಕಂಡರೂ ನನಗೆ ಸಮಾಧಾನವಿರುವುದಿಲ್ಲ, ಮಾತ್ಸರ್ಯ ಬರ್ತದೆ, ಏನು ಯೋಗ್ಯತೆ ಇಲ್ಲ, ಏನೂ ಗುಣಗಳಿಲ್ಲದಿದ್ದರೂ ಅಹಂಕಾರವಿದೆ, ಒಂದು ಕಾಸು ಉಚ್ಚದಷ್ಟು ಇನ್ನೊಬ್ಬರಿಗೆ ಕೊಡದಿದ್ದಷ್ಟು ಲೋಭವಿದೆ, ಮೋಹವಿದೆ. ಎಲ್ಲಕ್ಕೆ ಮೇಲೆ ಈ ಎಲ್ಲ ಪಾಪಗಳನ್ನು ಸಮರ್ಥನೆ ಮಾಡಿಕೊಳ್ಳುವಂತಹ ಬುದ್ಧಿವಂತಿಕೆ ಇದೆ. ಅದು ದೊಡ್ಡ ದೋಷ, ಅದು ಮಹಾದೋಷ. ನಮ್ಮ ದೇಶದಲ್ಲಿ ಹೇಗೆ ಪಾಪಿಗಳಿದ್ದಾರೆ, ಪಾಪಿಗಳನ್ನು ಸಮರ್ಥನೆ ಮಾಡುವುದಕ್ಕೆ ದೊಡ್ಡ ದೊಡ್ಡ ಅಡ್ವೊಕೇಟ್ಸು ನಿಂತುಕೊಳ್ತಾರಲ್ಲ, ಹಾಗೆಯೇ ನಾನು ಮಾಡಿದ ಪಾಪವನ್ನು ಸಮರ್ಥನೆ ಮಾಡಿಕೊಳ್ಳುವುದಕ್ಕೆ ನನಗೆ ಬುದ್ಧಿ, ನನಗೆ ಯುಕ್ತಿಗಳಿವೆ. ಯಾವ ಗುರುಗಳು, ಯಾವ ತಂದೆ, ಯಾವ ತಾಯಿ, ಯಾವ ಸಜ್ಜನರು, ಯಾವ ಹಿತಮಿತ್ರರು ಧರ್ಮವನ್ನು, ಶಾಸ್ತ್ರವನ್ನು ಹೀಗಲ್ಲ ಹೀಗೆ ಅಂತ ತಿಳಿಸುವುದಕ್ಕೆ ಬಂದರೆ ನಾವು ಕೋಪಗೊಳ್ಳುತ್ತೇವೆ. ನಮ್ಮ ಅಹಂಕಾರಕ್ಕೆ ಧಕ್ಕೆಯಾಯಿತು ಅಂತ ಅವರನ್ನು ದರ್ಶನ ಮಾಡ್ತೇವೆ. ಈ ಎಲ್ಲ ವಿಧವಾದಂತಹ ದೋಷಗಳು ಒಂದಲ್ಲ ಎರಡಲ್ಲ, ಕೋಟಿ ಕೋಟಿ ದೋಷಗಳು, ಲಕ್ಷ ಲಕ್ಷ ದೋಷಗಳು ಮನಸ್ಸಿನಿಂದ, ಇಂದ್ರಿಯದಿಂದ, ದೇಹದಿಂದ ಮಾಡುವ ಈ ಪಾಪಗಳು ಹಾಗೂ ಈ ದೋಷಗಳನ್ನು ಪರಮಾತ್ಮ ಸ್ವಾಮಿ ಕಳೆದು ಹಾಕು. ತುಂಬಿ ತುಳುಕ್ತಾ ಇದೆ ಪಾಪ. ಆ ಪಾಪವನ್ನು ಇನ್ನೊಬ್ಬರ ಹತ್ರ ಒಪ್ಪಿಕೊಳ್ಳುವುದಕ್ಕೂ ನನ್ನ ಅರ್ಹತೆ ಇಲ್ಲ, ಧೈರ್ಯವಿಲ್ಲ. ಇಂತಹ ಪರಮಾತ್ಮ ಮೃತ್ಯು ನೀನೇ ನನಗೆ ಅಹಂ, ನೀನು ನನಗೆ ಅಹೇಯ, ನಿನ್ನನ್ನು ಬಿಟ್ಟು ಇರಲಾರೆ, ಒಂದು ಕ್ಷಣವೂ ಇರಲಾರೆ. ಯಾಕೆ? ಅಂ ಅಜಾಯ ನಮಃ, ಆಂ ಆನಂದಾಯ ನಮಃ, ಇಂ ಇಂದ್ರಾಯ ನಮಃ ಎಂಬುದಾಗಿ ನಾವು ನ್ಯಾಸವನ್ನು ಮಾಡ್ತಾ ಇರುವಾಗ ಕೊನೆಗೆ ನಾವು ಕ್ಷಂ ಲಕ್ಷ್ಮೀ ನರಸಿಂಹಾಯ ನಮಃ ಎಂಬುದಾಗಿ ನರಸಿಂಹನನ್ನು ನಾವು ನಮ್ಮ ಜೀವದಲ್ಲಿ ನಾವು ನ್ಯಾಸ ಮಾಡ್ತೇವೆ. ಜೀವ ನಮಗೆ ಅಹೇಯ, ನನ್ನ ಜೀವ ನನಗೆ ಅಹೇಯ. ನನ್ನ ಜೀವ ನನಗೆ ಅಹೇಯ ಹೇಗೋ ಹಾಗೆ ನನ್ನ ಜೀವಾಂತರ್ಯಾಮಿಯಾಗಿ ನಮ್ಮನ್ನು ತುಂಬ ಪ್ರೀತಿಸಿದ, ನಮಗೆ ತುಂಬ ಉಪಕಾರವನ್ನು ಮಾಡಿದ. ತಂದೆ ತಾಯಿಗಳು ಉಪಕಾರ ಮಾಡ್ತಾರೆ, ತುಂಬ ಉಪಕಾರ ಮಾಡ್ತಾರೆ, ಬಹಳ ಉಪಕಾರ ಮಾಡ್ತಾರೆ. ಆದರೆ ಅವರಿಗೊಂದು ಮಿತಿ ಇದೆ, ಆ ಮಿತಿಯನ್ನು ಮೀರಿ ಉಪಕಾರ ಮಾಡಲಾರದು. ಒಂದು ಕಡೆಗೆ ಅವರ ಸಾಮರ್ಥ್ಯದ ಮಿತಿ, ಇನ್ನೊಂದು ಕಡೆಗೆ ಅವರಿಗೂ ಮಾನಾಭಿಮಾನದ ಮಿತಿ, ಅವರಿಗೂ ತಮ್ಮ ಸ್ವಾರ್ಥದ ಪರಿವೆ. ಆದರೆ ಏನನ್ನೂ ಮೀರಿ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಉಪಕಾರ ಮಾಡುವವ ಭಗವಂತ ಒಬ್ಬನೇ ಒಬ್ಬ. ಪ್ರಿಯ ಪುತ್ರಾತ್ ಪ್ರಿಯೋ ವಿತ್ತಾತ್ ಪ್ರಿಯ ಸರ್ವಸ್ಮಾತ್ ಪ್ರಾಣಬುದ್ಧಿ ಮನಃಾತ್ಮ ದೇಹಾಪತ್ಯ ಧನಾದಯ ಯತ್ ಸಂಪರ್ಕಾತ್ ಪ್ರಿಯ ಆಸನ್ ತತಃ ಕೋನ್ವ ಪರಃ ಪ್ರಿಯ. ನೀರು ಸಿಹಿ ಮಾಡುವುದಕ್ಕೆ ಸಕ್ಕರೆ ಬೇಕು, ಸಕ್ಕರೆ ಸಿಹಿ ಮಾಡುವುದಕ್ಕೆ ಇನ್ನೇನಾದರೂ ಬೇಕಾ? ಹಾಗೆ ನನ್ನ ಹೆಂಡತಿ ನನಗೆ ಪ್ರಿಯಳಾಗಬೇಕಾದರೆ ನಮ ಅರೆ ಪತ್ಯುಃ ಕಾಮಾಯ ಪತಿ ಪ್ರಿಯೋ ಭವತಿ ಆತ್ಮನಸ್ತು ಕಾಮಾಯ ಪತಿ ಪ್ರಿಯೋ ಭವತಿ. ನಾಮ ಅರೆ ಜಾಯಾಯೈ ಕಾಮಾಯ ಜಾಯಾ ಪ್ರಿಯಾ ಭವತಿ ಆತ್ಮನಸ್ತು ಕಾಮಾಯ ಜಾಯಾ ಪ್ರಿಯಾ ಭವತಿ. ನಮ ಅರೆ ಪುತ್ರಸ್ಯ ಕಾಮಾಯ ಪುತ್ರ ಪ್ರಿಯಾ ಆತ್ಮನಸ್ತು ಕಾಮಾಯ ಪುತ್ರ ಪ್ರಿಯಾ ಭವಂತಿ ಎಂದು ಹೇಳಿದಂತೆ ಭಗವಂತ ಪ್ರೀತಿಪ್ರದನಾದ ಉಪಕಾರಕನಾದ ಪರಮಾತ್ಮ
ಎಲ್ಲಿ ಸನ್ನಿಹಿತನೋ ಅದು ನಮಗೆ ಪ್ರಿಯವಾಗತ್ತೆ. ಆ ಪ್ರಿಯವಾದ ರೂಪವನ್ನು ತೆಗೆದ 2ನೇ ಕ್ಷಣಕ್ಕೆ ಆ ವ್ಯಕ್ತಿ ನಮಗೆ ಶತ್ರುವಾಗ್ತಾನೆ. ಅತಸ್ತತ್ಪ್ರೇರಣಾದೇವ ಪ್ರೇಮಾದ್ಯ ಮಮ ಜಜ್ಞಿರೆ. ಆ ಭಗವಂತನ ಪ್ರೇರಣೆಯಿಂದ ನನಗೆ ಪ್ರೇಮ ಬಂತು, ದ್ವೇಷ ಬಂತು, ಉದಾಸೀನತೆ ಬಂತು, ಜ್ಞಾನ ಬಂತು, ಅಜ್ಞಾನ ಬಂತು ಎಂದಾಗಿ ಹೇಳುವಂಥದ್ದು ಶಾಸ್ತ್ರ. ಹೀಗಾಗಿ ಸಕ್ಕರೆ ಹಾಕಿದರೆ ನೀರು ಸಿಹಿಯಾಗುವಂತೆ ಆ ದೇವರ ಅಂತರ್ಯಾಮಿಯಾಗಿ ಭಗವಂತನ ಸನ್ನಿಧಾನವಿದ್ದದ್ದಕ್ಕಾಗಿ ನನಗೆ ಹೆಂಡತಿ ಪ್ರಿಯ, ನನಗೆ ಮಕ್ಕಳು ಪ್ರಿಯ, ನನಗೆ ಸಂಪತ್ತು ಪ್ರಿಯ, ನನಗೆ ಮನೆ ಪ್ರಿಯ, ನನಗೆ ಹೊಲ ಪ್ರಿಯ, ನನಗೆ ಬಂಗಾರ ಪ್ರಿಯ, ನನ್ನ ಮಿತ್ರರು ಪ್ರಿಯ. ಇಷ್ಟೇ ಅಲ್ಲ, ಸ್ವಾತ್ಮನೋಪಿ ಪ್ರಿಯತ್ವಂತೂ ಪರಮಾತ್ಮ ನನಗೆ ನನ್ನನ್ನು ಪ್ರಿಯನನ್ನಾಗಿ ಮಾಡುವುದು ದೇವರು. ದೇವರೇ ನನ್ನನ್ನು ನನಗೆ ಪ್ರಿಯನನ್ನಾಗಿ ಮಾಡಿದ್ದ. ತಾನು ನನ್ನಲ್ಲಿ ಸನ್ನಿಹಿತನಾಗಿ ನನ್ನನ್ನು ನನಗೆ ಪ್ರೀತಿಯನ್ನು ಮಾಡುವಂತೆ ಮಾಡಿದ. ತಾನು ನನ್ನಲ್ಲಿ ಸನ್ನಿಹಿತನಾಗಿ ನನ್ನನ್ನು ನನಗೆ ಪ್ರಿಯನನ್ನಾಗಿ ಮಾಡಿದ. ನಾನು ನನ್ನನ್ನು ತ್ಯಾಗ ಮಾಡಲು ಸಾಧ್ಯವಿಲ್ಲದಂತೆ ಮಾಡಿದ. ಅಂತೆಯೇನೇ ಸಮಗ್ರವಾದ ಶಾಸ್ತ್ರದಲ್ಲಿ ಜೀವನನ್ನು ತನ್ನನ್ನು ತಾನು ತನಗೆ ಅಹೇಯನಾದದ್ದರಿಂದ ಅಹಂ ಎಂದು ಕರೆಯಲ್ಬೇಕು. ತಾನೇ ತನಗೆ ಅಹೇಯ ಎಂದ ಮೇಲೆ ತನ್ನನ್ನು ಅಹೇಯನನ್ನಾಗಿ ಮಾಡಿದ ನನ್ನ ಬಿಂಬರೂಪನಾದ ಆತ್ಮನಲ್ಲಿ ಸನ್ನಿಹಿತನಾದ ಆ ದೇವರು ಎಷ್ಟು ತಾನೇ ಅಹೇಯ. ಕೆಟ್ಟ ದೋಷಗಳಿವೆ, ಪಾಪಗಳಿವೆ, ದುಃಖವಿದೆ, ತಪ್ಪು ಮಾಡಿದ್ದೇನೆ, ನನ್ನಿಂದಾಗಿ ನನಗೆ ಕೊಲೆ ಆಗ್ತಾ ಇದೆ, ನಾನೇನೋ ಮಾಡಿದ ತಪ್ಪಿನಿಂದಾಗಿ ನನಗೆ ಕೊಲೆ ಆಗ್ತಾ ಇದೆ, ನಾನು ನನಗೆ ಮಾಡಿಕೊಳ್ಳುವಷ್ಟು ಅಪಕಾರವನ್ನು ಇನ್ಯಾರೂ ಮಾಡಲಿಕ್ಕಿಲ್ಲ ಕದಾಚಿತ್, ಅಷ್ಟು ಅಪಕಾರವನ್ನು ಮಾಡಿಕೊಳ್ತೇನೆ, ಆದರೂ ನನ್ನನ್ನು ನಾನು ಪ್ರೀತಿಸ್ತೇನೆ, ಆದರೂ ನನ್ನನ್ನು ನಾನು ಬಿಡಲಾರೆ. ನನಗೆ ನಾನು ಇಷ್ಟು ಅಪಕಾರ ಮಾಡಿಕೊಂಡರೂ ನನ್ನನ್ನು ನಾನು ಪ್ರೀತಿಸುವುದಾಗಿದ್ದರೆ ನನಗೆ ಕೇವಲ 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 ಉಪಕಾರವನ್ನೇ ಮಾಡಿದ ಅನಂತ ಗುಣಮಯನಾದ ಕರುಣಾಸಾಗರನಾದ ದಯಾರ್ಣವನಾದ ಆ ಭಗವಂತನನ್ನು ಎಷ್ಟಂತ ನಾವು ಅಹೇಯ ಎಂದಾಗಿ ತಿಳಿಬೇಕು. ಹಾಗಾಗಿ ಭಗವಂತನನ್ನು ಅಹಂ ಎಂದಾಗಿ, ದೇವರನ್ನು ಅಹೇಯ ಎಂದಾಗಿ ತಿಳಿದು ಅವನಿಗೆ ನಾನು ನಮಸ್ಕಾರ ಮಾಡ್ತೇನೆ. ಮತ್ತೊಮ್ಮೆ ಅಹಂ ಅಂದರೆ ನಾನು ನಮಸ್ಕಾರ ಮಾಡ್ತೇನೆ. ಯಾರನ್ನ? ನೃಸಿಂಹಂ. ನೃ ಎನ್ನುವ ಶಬ್ದಕ್ಕೆ ನಯ ಅಂತರ್ಥ. ನೃ ನಯೇ. ಸಿಂಹ ಎಂದರೆ ಹಿನಸ್ತೀತಿ ಸಿಂಹ. ಪರಮಾತ್ಮ ನಮ್ಮನ್ನು ಸನ್ಮಾರ್ಗದಲ್ಲಿ ಕರೆದೊಯ್ಯುವುದಕ್ಕಾಗಿ ಪ್ರೇರಣೆಯನ್ನು ಮಾಡ್ತಾನೆ. ಸನ್ಮಾರ್ಗದಲ್ಲಿ ಬಾರದಿದ್ದ ನಮಗೆ, ಅರ್ಥಾತ್ ನಮ್ಮ ಕರ್ಮದಿಂದಾಗಿ ನಮ್ಮನ್ನು ಕರೆದೊಯ್ಯಲು ಸಾಧ್ಯವಾಗದಿದ್ದಾಗ ಭಗವಂತ ನಮ್ಮನ್ನು ಹಿಂಸಿಸ್ತಾನೆ. ನರಕ ಅಂಧಂತಮಸ್ಸುಗಳಲ್ಲಿ ಹಾಕಿ ನಮ್ಮನ್ನು ಹಿಂಸಿಸ್ತಾನೆ. ಅದೇ ಭಗವಂತ ನಮ್ಮನ್ನು ನಯತಿ ಒಯ್ತಾನೆ, ಮುಕ್ತಿಗೆ ಒಯ್ತಾನೆ. ಯಾವ ಭಗವಂತ? ಪರಮಾತ್ಮನಿಗೆ 2 ರೂಪ, ನರರೂಪನೂ ಸಿಂಹರೂಪನು. ಎಂದರೆ ನಯತಿ ಅಂದರೆ ಮೋಕ್ಷಕ್ಕೆ ಒಯ್ತಾನೆ, ಸ್ವರ್ಗಕ್ಕೆ ಒಯ್ತಾನೆ, ಸುಖಕ್ಕೆ ಒಯ್ತಾನೆ, ಸಂತಸಕ್ಕೆ ಒಯ್ತಾನೆ, ಪುಷ್ಟಿ ತುಷ್ಟಿ ಸಮಾಧಾನಗಳಿಗೆ, ಸಾಧನೆಗಳಿಗೆ, ಸನ್ಮಾರ್ಗಕ್ಕೆ, ಧರ್ಮಕ್ಕೆ, ಉತ್ತಮರ ಸಂಗತಿಗೆ ನಮ್ಮನ್ನು ಕರೆದೊಯ್ತಾನೆ. ಯಾರು ಬಾರದಿದ್ದವರೋ, ಬರುವಂಥ ಪುಣ್ಯವನ್ನು ಮಾಡಿಲ್ಲವೋ, ಅಂಥ ಉತ್ತಮ ಯೋಗ್ಯತೆಯನ್ನು ಪಡೆದೇ ಇಲ್ಲ, ಅಂಥ ನೀಚರಿಗೆ, ಭ್ರಷ್ಟರಿಗೆ, ಪಾಪಿಗಳಿಗೆ, ದುಷ್ಟರಿಗೆ, ಕಲ್ಮಶರಿಗೆ ಪರಮಾತ್ಮ ಸಿಂಹನಾಗಿದ್ದಾನೆ. ಹಿನಸ್ತಿ, ದುಃಖದಲ್ಲಿ ಮುಳುಗಿಸಿ, ನರಕದಲ್ಲಿ ಹಾಕಿ, ಅಂಧಂತಮಸ್ಸಿನಲ್ಲಿ ತೊಡಗಿಸಿ, ಕ್ಷುಕ್ಷಾಮಾನ್ ರೂಕ್ಷ ರಕ್ಷೋ ರಥಕರ ಕ್ಷುಣ್ಣ ವಿಕ್ಷೋಭಿತಾಕ್ಷಾನ್ ಆಮಗ್ನಾನ್ ಅಂಧಕೂಪೆ
ಕ್ಷುರ ಮುಖಮುಖರೈ ಪಕ್ಷಿಭಿರ್ವಿಕ್ಷತಾಂಗಾನ್ ಪೂಯ ಅಸಂಮೂತ್ರ ವಿಷ್ಠ ಕ್ರಿಮಿ ಕುಲ ಕಲಿಲೆ ತಕ್ಷಣ ಕ್ಷಿಪ್ತ ಶಕ್ತ್ಯಾದ್ಯಸ್ತವ್ರಾತಾದ್ಯತ ತ್ವದ್ವಿಷಃ ಉಪಜಿಹತೆ ವಜ್ರಕಲ್ಪಾಜುಲೂಕಾ ಎಂಬಂತೆ ಪರಮಾತ್ಮ ನಮ್ಮನ್ನು ಹಿಂಸಿಸ್ತಾನೆ. ಅಂತಹ ನೃಸಿಂಹನಾಗಿರುವಂತಹ ಪರಮಾತ್ಮ. ನೃ ಎಂದರೆ ಪುರುಷ ಅಂತರ್ಥ. ಪುರುಷ ಎಂದರೆ ಪುರುಷರ ಪುರುಷತ್ವ. ಆ ಪುರುಷತ್ವಕ್ಕೆ ಅಭಿಮಾನಿಗಳಾಗಿರತಕ್ಕಂಥವರು ರುದ್ರದೇವರು. ರುದ್ರ ಪೌಂಸ್ಯ ದೇವತಾ. ಆ ರುದ್ರದೇವರಿಗೂ ಸಿಂಹನಾಗಿದ್ದಾನೆ. ದುರ್ಜಟಿ ವಂದ್ಯ ಜಗನ್ನಾಥ ವಿಠಲ. ನೃ ಮನುಷ್ಯ, ಪುರುಷ, ನರ ಸ್ತ್ರೀ, ನರ ಸ್ತ್ರೀ, ಪುರುಷ ಸ್ತ್ರೀ. ಹಾಗೆ ನೃ ಎಂದರೆ ಪುರುಷ, ಪುರುಷ ಎಂದರೆ ಪುರುಷತ್ವ. ಪುರುಷತ್ವಕ್ಕೆ ಅಭಿಮಾನಿಯಾದ ದೇವತೆ ರುದ್ರದೇವರು. ಆ ರುದ್ರದೇವರಿಗೂ ಸಿಂಹನಾಗಿ ಪರಮಾತ್ಮ ಸಂಹಾರ ಮಾಡ್ತಾನೆ. ನೃ ಪುರುಷ, ಪುರುಷರಾಗಿರುವ ಬ್ರಹ್ಮದೇವರು, ಅವರನ್ನೂ ಸಂಹಾರ ಮಾಡ್ತಾನೆ ಪರಮಾತ್ಮ. ಬ್ರಹ್ಮಚರ್ಮ ಶಿರಃಪಟ್ಟಿ ದಿಕ್ಪಾಲ ಊರ್ಧ್ವಾಂಗಭೂಷಣ ದ್ವಾದಶಾರ್ಕ ಶಿರೋಧಾಮ ರುದ್ರ ಶೀರ್ಷೈಕ ನೂಪುರ. 11 ರುದ್ರದೇವರ ಏನು ತಲೆಬುರುಡೆಗಳು, ಆ ತಲೆಬುರುಡೆಗಳನ್ನು ಕತ್ತರಿಸಿ ತುಂಡು ಮಾಡಿ ರಕ್ತಸ್ರಾವವಾಗ್ತಾ ಇರುವಾಗ ಆ ಬುರುಡೆಗಳನ್ನು ತನ್ನ ಕಾಲಲ್ಲಿ ಗೆಜ್ಜೆಯಂತೆ ಕಟ್ಟಿಕೊಂಡು ಪರಮಾತ್ಮ ನರಸಿಂಹ ಕುಣಿತಾನೆ. ಬ್ರಹ್ಮದೇವರ ಚರ್ಮವನ್ನು ಸುಲಿದು, ಆ ಬ್ರಹ್ಮದೇವರ ಬಂಗಾರದ ಚರ್ಮವನ್ನು ಸುಲಿದು ತಲೆಗೆ ಕಟ್ಟಿಕೊಂಡು ತಾನು ತನ್ನ ಅತ್ಯಂತ ಕರಳವಾದಂತಹ ವದನವನ್ನು ತೋರಿಸ್ತಾ ಬ್ರಹ್ಮಚರ್ಮ ಶಿರಃಪಟ್ಟಿ. ದಿಕ್ಪಾಲಕರು ಇಂದ್ರ, ಅಗ್ನಿ, ಯಮ, ನಿರುತಿ, ವಾಯು, ವರುಣ, ವಾಯು, ಸೋಮ, ಈಶ, ಕುಬೇರ ಎಂಬಂತಹ ಏನು ದಿಕ್ಪಾಲಕರೋ ಆ ದಿಕ್ಪಾಲ ಊರ್ಧ್ವಾಂಗ ಭೂಷಣ. ಅವರ ರುಂಡಗಳನ್ನೆಲ್ಲ ತನ್ನ ಕೊರಳಲ್ಲಿ ಹಾರವಾಗಿ ಹಾಕಿಕೊಳ್ತಾನೆ. 8 ದಿಕ್ಪಾಲಕರ ರುಂಡಗಳನ್ನು ಕೊರಳಲ್ಲಿ ಹಾಕಿಕೊಂಡು ದ್ವಾದಶಾರ್ಕ ಶಿರೋರಾಮ. 12 ಆದಿತ್ಯರಿದ್ದಾರೆ. ಅರ್ಥಾತ್ 11 ಆದಿತ್ಯರನ್ನು ಸಂಹರಿಸಿ ಅವರೆಲ್ಲರ ರುಂಡಗಳನ್ನು ಸೊಂಟಕ್ಕೆ ಕಟ್ಟಿಕೊಂಡು ಒಡ್ಯಾಣದಂತೆ ಕಟ್ಟಿಕೊಂಡು ಪರಮಾತ್ಮ ಕುಣಿತಾನೆ. ಬ್ರಹ್ಮಚರ್ಮ ಶಿರಃಪಟ್ಟಿ ದಿಕ್ಪಾಲ ಊರ್ಧ್ವಾಂಗಭೂಷಣ ದ್ವಾದಶಾರ್ಕ ಶಿರೋಧಾಮ ರುದ್ರ ಶೀರ್ಷೈಕ ನೂಪುರ. ಈ ವಿಧವಾದ ರೂಪದಿಂದ ನೃತ್ಯ ಮಾಡುವ ಆ ಪರಮಾತ್ಮ ನರಸಿಂಹರೂಪಿಯಾದಂತಹ ಭಗವಂತ ಅತ್ಯಂತ ಕರಾಳವಾದಂಥದ್ದು. ಅಂತೆಯೇ ಭೀಷಣಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಇಂಥ ಪರಮಾತ್ಮನಿಗೆ ನಾನು ನಮಸ್ಕಾರ ಮಾಡ್ತೇನೆ. ಪರಮಾತ್ಮ ಸ್ವಾವಧಿಕ ಉತ್ಕೃಷ್ಟತ್ವ ಪ್ರಕಾರಕ ಜ್ಞಾನವನ್ನು ಮಾಡಿಕೊಳ್ತೇನೆ. ಸ್ವಾಮಿ, ನೀನು ಸರ್ವೋತ್ತಮ 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 ಎಂಬುದಾಗಿ ನಾನು ಸದಾಕಾಲ ಭಾವಿಸ್ತೇನೆ. ಭಗವಂತನಿಗೆ ನಮ್ಮನ್ನು ನಾವು ಸಮರ್ಪಿಸಬೇಕು. ನಾವು ನಿನ್ನ ದಾಸರು. ದಾಸರು ಎಂದಾಗ ಬಾಹ್ಯದಲ್ಲಿ ದಾಸರಾಗ್ತೇವೆ. ನಾವು ಕೇವಲ ದಾಸರಲ್ಲ, ನಮ್ಮ ಸತ್ತಾ ಪ್ರತೀತಿ ಪ್ರವೃತ್ತಿಗಳು ನಿನ್ನಧೀನ. ಸ್ವಾಮಿ, ನೀನು ಅಂತರ್ಯಾಮಿ, ನಾವು ನಿಮ್ಮಿಂದ ಪ್ರೇರಿಯರಾದವರು. ನೀನು ಗುರು, ನಾನು ಶಿಷ್ಯ. ನೀನು ತಂದೆ, ನಾನು ಮಗ. ನೀನು ಅಣ್ಣ, ನಾನು ತಮ್ಮ. ನೀನು ತಾಯಿ, ನಿನ್ನ ಕೂಸು. ನೀನು ರಾಜ, ನಿನ್ನ ಪ್ರಜೆ. ನೀನು ಸ್ವತಂತ್ರ, ನಾವು ಪರತಂತ್ರರು. ನೀನು ಸ್ವಾಮಿ, ನಿನ್ನ ದಾಸರು ನಾವು. ನೀನು ಪ್ರೇರಕ, ನಾವು ಪ್ರೇರ್ಯರು. ನೀನು ಕಾರಣ, ನಾವು ಕಾರ್ಯರು. ನೀನು ಪೋಷಕ, ನಾವು ಪೋಷ್ಯರು. ನೀನು ಸರ್ವಸ್ವಾಮಿ. ನಿನ್ನ ಹೊಟ್ಟೆಯಲ್ಲಿ ಸೇರಿದ ಒಂದು ಸಣ್ಣ ಕಣ ನಾವು. ಯದ್ರೋಷೋತ್ಕರ ದಕ್ಷ ನೇತ್ರ ಕುಟಿಲ ಸ್ಪ್ರಾಂತೋತ್ಥಿತಾಗ್ನಿ ಸ್ಫುರತ್ ಖದ್ಯೋತೋಪಮ ವಿಸ್ಫುಲಿಂಗ ಭಸಿತಾ ಬ್ರಹ್ಮೇಶ ಶಕ್ರೋತ್ಕರ.
ಬ್ರಹ್ಮದೇವರು, ರುದ್ರದೇವರು, ಇಂದ್ರದೇವರೇ ಮೊದಲಾದಂತಹ ದೇವಾಧಿದೇವತೆಗಳ ತಂಡ, ಕೋಟಿ ಕೋಟಿ ಸಂಖ್ಯಾಕರಾಗಿರುವಂತಹ ದೇವತೆಗಳೆಲ್ಲರನ್ನ ಪರಮಾತ್ಮ ಒಂದೇ ಒಂದು ಕಿಡಿಗಣ್ಣಿನಿಂದ ನೋಡಿ ಅವರನ್ನು ಭಸ್ಮಗೊಳಿಸ್ತಾನೆ. ಅಂತಹ ಭಗವಂತನ ಸಾಮರ್ಥ್ಯಕ್ಕೆ ಎಣೆ ಉಂಟ? ಪರಮಾತ್ಮನನ್ನು ಭಜಿಸು, ಪರಮಾತ್ಮನನ್ನು ನಮಿಸು, ಪರಮಾತ್ಮನನ್ನು ಭರವಸೆ ಇಡು, ಪರಮಾತ್ಮನಲ್ಲಿ ವಿಶ್ವಾಸ ಬಿಡು, ಪರಮಾತ್ಮನಿಗೆ ಸಮರ್ಪಿಸು, ಪರಮಾತ್ಮನನ್ನು ಪೂಜಿಸು, ಪರಮಾತ್ಮನೇ ಶರಣು ಎಂದು ಭಾವಿಸು. ಎಲ್ಲವನ್ನೂ ಪರಮಾತ್ಮನಿಗೆ ಒಪ್ಪಿಸು. ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವದೇವ. ಸರ್ವಸ್ವವೂ ನೀನೆ, ಸರ್ವಸ್ವವೂ ನೀನೆ. ಎಂದಾಗಿ ಪರಮಾತ್ಮನಿಗೆ ನಮ್ಮನ್ನು ನಾವು ಸಮರ್ಪಣೆ ಮಾಡಬೇಕು. ಯಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತ ಏವಾಲಂ ವಿಷ್ಣುರ್ಮೇ ಪರಮಸಹೃತ್. ಅನಂತ ಗುಣಪೂರ್ಣನಾದ ಸರ್ವಥಾ ದೋಷದೂರನಾದ ಆ ಭಗವಂತ ನಮಗೆ ತುಂಬ 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 ಪ್ರಿಯನಾದ, ಆತ್ಮಾತ್ಮೀಯ ಸಮಸ್ತ ವಸ್ತುಭ್ಯ ಅನೇಕ ಗುಣಾಧಿಕವಾಗಿ ಪ್ರಿಯನಾದ ಪರಮಾತ್ಮ ಪ್ರೀತ ಇವ. ನೀನು ಪ್ರೀತನಾದದ್ದಕ್ಕಾಗಿ ಮನುಷ್ಯ ದೇಹ, ನೀನು ಪ್ರೀತನಾದದ್ದಕ್ಕಾಗಿ ಬುದ್ಧಿ, ನೀನು ಪ್ರೀತನಾದದ್ದಕ್ಕಾಗಿ ಶಕ್ತಿ, ನೀನು ಪ್ರೀತನಾದದ್ದಕ್ಕೆ ಜ್ಞಾನ, ನೀನು ಪ್ರೀತನಾದದ್ದಕ್ಕಾಗಿ ಭಾರತ ಜನ್ಮದಲ್ಲಿ ಭೂಮಿ, ನೀನು ಪ್ರೀತನಾದದ್ದಕ್ಕಾಗಿ ಬ್ರಾಹ್ಮಣರಾಗಿ ಜನ್ಮ, ನೀನು ಪ್ರೀತನಾದದ್ದಕ್ಕಾಗಿ ಸಜ್ಜನರ ಸಹವಾಸ, ನೀನು ಪ್ರೀತನಾದದ್ದಕ್ಕಾಗಿ ಶಾಸ್ತ್ರದ ಅಧ್ಯಯನ, ನೀನು ಪ್ರೀತನಾದದ್ದಕ್ಕಾಗಿ ಗಾಯತ್ರಿ ಜಪ, ನೀನು ಪ್ರೀತನಾದದ್ದಕ್ಕಾಗಿ ನಿನ್ನ ಪೂಜೆ, ನೀನು ಪ್ರೀತನಾದದ್ದಕ್ಕಾಗಿ ನಿನ್ನ ಆರಾಧನೆ, ನೀನು ಪ್ರೀತನಾದದ್ದಕ್ಕಾಗಿ ನೀನೇ ಗತಿ ಎಂಬ ಭಾವ ಬಂದಿದೆ. ಆದರೆ ಅಲಂ ಪ್ರಿಯತಾಂ ಪ್ರಿಯತಾಂ ಪ್ರೀತ ಏವ ಅಲಂ ವಿಷ್ಣುರ್ಮೇ ಪರಮಸಹೃತ್. ಪರಮಸಹೃತ್ತಾದ ಅನಿಮಿತ್ತ ಬಂಧುವಾದ ಏನು ಭಗವಂತನಿಗೆ ಬೇಕಿಲ್ಲ, ಏನು ಭಗವಂತನಿಗೆ ಬೇಕಿಲ್ಲ ನಮ್ಮಿಂದ. ಆದರೂ ನಾವು ಕೊಡುವ ಈ ಹವಿಸ್ಸನ್ನು ಪರಮಾತ್ಮ ಸ್ವೀಕಾರ ಮಾಡಿ, ಆ ಹವಿಸ್ಸಿನಲ್ಲಿ ಭಗವಂತ, ಅಗ್ನಿಯಲ್ಲಿ ಭಗವಂತ, ಹೋತೃಗಳಲ್ಲಿ ಭಗವಂತ, ಸ್ಥಂಡಿಲ ಕುಂಡಗಳಲ್ಲಿ ಭಗವಂತ, ಸೃಕ್ಸೃವಗಳಲ್ಲಿ, ಅಧಿಷ್ಠಾನ ದೇಶಕಾಲಗಳಲ್ಲಿ ಎಲ್ಲ ಕಡೆಗೆ ಭಗವಂತ ಇದ್ದಾನೆ. ಮಂತ್ರಗಳಲ್ಲಿ, ತಂತ್ರಗಳಲ್ಲಿ, ದೇವತೆಗಳಲ್ಲಿ, ಅಕ್ಷರಗಳಲ್ಲಿ, ತತ್ಪ್ರತಿಪಾದ್ಯರಲ್ಲಿ ಹಾಗೂ ಸರ್ವನಿಯಾಮಕನಾದ ಪರಮಾತ್ಮ ಬ್ರಹ್ಮಾರ್ಪಣಂ ಬ್ರಹ್ಮಹವಿ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ ಎಂದು ಹೇಳಿದಂತೆ ಆ ಭಗವಂತನ ಚಿಂತನವನ್ನು ಮಾಡ್ತಾ ಮಾಡಿದ ಕರ್ಮವನ್ನು ಪರಮಾತ್ಮನ ಜಪ, ಧ್ಯಾನ, ಅರ್ಚನೆ, ಪೂಜೆ, ಹೋಮ ಮುಂತಾದವುಗಳನ್ನೆಲ್ಲ ಪರಮಾತ್ಮನ ಪಾದಾರವಿಂದಗಳಲ್ಲಿ ನಮ್ಮ ಗುರುಗಳ, ವಿಶೇಷವಾಗಿ ಸತ್ಯಾತ್ಮ ತೀರ್ಥರ, ಸತ್ಯ ಪ್ರಮೋದ ತೀರ್ಥರ, ಸತ್ಯ ಧ್ಯಾನ ತೀರ್ಥರ, ಸಮಸ್ತ ಗುರುಗಳ, ರಾಘವೇಂದ್ರ ಸ್ವಾಮಿಗಳು, ರಘುತ್ತಮ ತೀರ್ಥರು, ವಾದಿರಾಜ ಸ್ವಾಮಿಗಳು, ವ್ಯಾಸರಾಜರು, ಶ್ರೀಪಾದರಾಜರು, ಟೀಕಾಕೃತ್ಪಾದರು, ಪದ್ಮನಾಭ ತೀರ್ಥರು, ಅರ್ಥಾತ್ ಮಧ್ಯದಲ್ಲಿರುವ ಸಕಲ ಗುರುಗಳು, ಎಲ್ಲ ಪುಷ್ಕರಾದಿ ರುದ್ರಾಂತ ಸಮಸ್ತ ದೇವತೆಗಳು, ಆ ಎಲ್ಲ ದೇವತೆಗಳ ಅಂತರ್ಯಾಮಿ ಭಾರತೀಯ ರಮಣ ಮುಖ್ಯ ಪ್ರಾಣದೇವರು, ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು, ಅವರ ಅಂತರ್ಯಾಮಿಯಾಗಿರುವಂತಹ ಲಕ್ಷ್ಮೀ ನರಸಿಂಹನಿಗೆ, ಪರಮಾತ್ಮನಿಗೆ ಇದನ್ನು ಸಮರ್ಪಣೆ ಮಾಡೋಣ. ಪರಮಾತ್ಮ ಎಲ್ಲ ಸಜ್ಜನರ ಆಪತ್ತುಗಳನ್ನು ಕಳೆದು ಮೃತ್ಯುವನ್ನು ಪರಿಹರಿಸಿ ರೋಗಗಳನ್ನು ನಿವಾರಿಸಿ ಆರೋಗ್ಯದಿಂದ ಇರುವಂತೆ ಅವರು ಯಾವ ಸಜ್ಜನರು ಯಾವ ಪಾಪವನ್ನೂ ಮಾಡದಿದ್ದಂತೆ ಪರಮಾತ್ಮ ಕರುಣೆ ಮಾಡು, ಸನ್ಮಾರ್ಗದಲ್ಲಿರಿಸು, ಜ್ಞಾನವನ್ನು ಕೊಟ್ಟು ಭಕ್ತಿಯನ್ನು ಮಾಡಿಸಿ ಉದ್ಧಾರವನ್ನು ಮಾಡು ಎಂಬುದಾಗಿ ಪರಮಾತ್ಮನನ್ನು ಬೇಡಿಕೊಳ್ಳೋಣ, ಪ್ರಾರ್ಥನೆಯನ್ನು ಮಾಡೋಣ. ನಾಹಂ ಕರ್ತ ಹರಿಃಕರ್ತ ತತ್ಪೂಜಾ ಕರ್ಮಚಾಖಿಲಂ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾನ್ಯಥಾ ತದ್ಭಕ್ತಿ ತತ್ಫಲಂ ಮಹ್ಯಂ ತತ್ಪ್ರಸಾದಃ ಪುನಃ ಪುನಃ ತತ್ಪ್ರಸಾದಃ ಪುನಃ ಪುನಃ ತತ್ಪ್ರಸಾದಃ ಪುನಃ ಪುನಃ ಕರ್ಮನ್ಯಾಸೋ ಹರಾವೇವಂ ವಿಷ್ಣೋಸ್ತೃಪ್ತಿಕರಃ ಸದಾ ಅನೇನ ಭಾವಿಯತ್ ಪುಣ್ಯಂ ಅವಾಪ್ನೋತು ಗುರುರ್ಮಮ.
ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡಲಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡಲಂ. ಶ್ರೀಕೃಷ್ಣಾರ್ಪಣಮಸ್ತು.